ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ. ಇಂದು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ಸೇತುಬಂಧ ಶಿಕ್ಷಣದ ಒಂದು ಕಾರ್ಯದ ಬಗ್ಗೆ ನಿಮ್ಮೊಂದು ಕ್ಲಾಸ್ ಅನ್ನು ತೆಗೆದುಕೊಳ್ತೀನಿ. ಸೇತುಬಂಧ ಅಂತ ಹೇಳಿದ್ರೆ ನಿಮ್ಮ ಪ್ರೀವಿಯಸ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ದೃಷ್ಟಾಂತಗಳನ್ನು ಕೂಡ ಹೇಳ್ತೀನಿ, ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಆಮೇಲೆ ನಿಮ್ಗೆ ಕೂಡ ಕೊನೆಯಲ್ಲಿ ಮೌಲ್ಯಮಾಪನ ಕೂಡ ಇರುತ್ತೆ. ಈಗ ಮೊಟ್ಟ ಮೊದಲನೇದಾಗಿ ನಿಮ್ಗೊಂದು ಇಂಟ್ರೆಸ್ಟ್ ಇರುವಂತ ಒಂದು ಕಥೆಯನ್ನು ಹೇಳ್ತೀನಿ. ಕಥೆ ಅಂದ್ರೆ ಎಲ್ಲರಿಗೂ ಕೂಡ ಒಂದು ರೀತಿ ಇಂಟ್ರೆಸ್ಟ್. ನೋಡ್ರಿ, ಏನಪ್ಪ ಕಥೆ ಅಂತ ಹೇಳಿದ್ರೆ, ಒಂದು ಊರಲ್ಲಿ 4 ಜನ ಸ್ನೇಹಿತರಿರ್ತಾರೆ. ತುಂಬಾ ಅನ್ಯೋನ್ಯವಾಗಿ ಗೆಳೆತನ ಹೊಂದಿರ್ತತಿ. 4 ಜನನು ಕೂಡ ಒಂದಿನ ತೀರ್ಮಾನ ಮಾಡ್ತಾರ, ಒಂದ್ ಕಡೆ ಸೇರ್ಕೊಂಡು ನಾವು ಉನ್ನತ ವ್ಯಾಸಂಗಕ್ಕಾಗಿ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಮತ್ತೊಂದು ಊರಿಗೆ ಹೋಗ್ಬಿಟ್ಟು ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಶಿಕ್ಷಣವನ್ನ ಪಡೆಯೋಣ ಅಂತ ಹೇಳಿ 4 ಜನನು ಮಾತಾಡ್ತಾರ. ಅದ್ರಾಗ 3 ಜನ ರೆಡಿ ಆಗ್ತಾರ ಹೊರಗಡೆ ಶಿಕ್ಷಣವನ್ನು ಪಡಿಲಿಕ್ಕೆ. ಅದರಲ್ಲಿ ಒಬ್ಬನ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ನಾನು ಬೇರೆಯವರಿಗೆ ಶಿಕ್ಷಣವನ್ನು ಪಡಿಲಿಕ್ಕೆ ಬಲ್ಲೆ, ನಾನು ನಮ್ಮ ಹಳ್ಳಿಯಲ್ಲೇ ನಾನು ಏನ್ ಮಾಡ್ತೀನಿ ಅಂತ ಶಿಕ್ಷಣವನ್ನ ಪಡಿತೀನಿ ಅಂತ ಹೇಳ್ತಾನ. ಆಯ್ತು, ನಿನ್ನ ಇಷ್ಟ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇನ್ನು 3 ಜನ ಸ್ನೇಹಿತರು ಏನ್ ಮಾಡ್ತಾರ, ಒಂದು ಸಿಟಿಗೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಶಿಕ್ಷಣವನ್ನು ಪಡಿಲಿಕ್ಕೆ ಹೋಗ್ತಾರ. ಬಹು ವರ್ಷಗಳ ನಂತರ ಒಳ್ಳೆ ಜ್ಞಾನವನ್ನ ಪಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಅಲ್ಲಿಂದ ಮತ್ತೆ ಮರಳಿ ಎಲ್ಲಿಗೆ ಬರ್ತಾರ, ಅವರು ಹಳ್ಳಿಗೆ ಬರ್ತಾರ. ಹಳ್ಳಿಗೆ ಬಂದಾಗ ಇವನ ಮೊದಲಿನ ಸ್ನೇಹಿತ ಇರ್ತಾನಲ್ಲ, ಇನ್ನೊಬ್ಬನ ಇಲ್ಲೇ ಉಳ್ಕೊಂಡಿದ್ದಲ್ಲ ಹಳ್ಳಿಯಲ್ಲಿ, ಆ ಸ್ನೇಹಿತನು ಕೂಡ ಅವರನ್ನ ಕಾಣ್ತಾನ. ಅವಾಗ ಈ ಸಿಟಿಯಿಂದ ಬಂದಿರುವಂತ ಜ್ಞಾನವನ್ನ ಪಡ್ಕೊಂಡು ಬಂದಿರುವಂತ ಸ್ನೇಹಿತರು ಒಂದು ಡಿಸೈಡ್ ಮಾಡ್ತಾರ, ನಮ್ಗೆ ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಳ್ಳಿ ಏನಾಗಂಗಿಲ್ಲ ಅಂತ ಹೇಳಿದ್ರೆ ಸೂಕ್ತ ಆಗೋದಿಲ್ಲ. ಅದಕ್ಕಾಗಿ ನಾವೇನ್ ಮಾಡೋಣಪ್ಪ ಅಂತ ಹೇಳಿದ್ರೆ ಸಿಟಿಗೆ ಹೋಗ್ಬಿಟ್ಟು ಅಲ್ಲೇ ನಾವೇನ್ ಮಾಡೋಣ, ಕೆಲಸವನ್ನ ಹುಡ್ಕೊಂಡು ಕೆಲಸವನ್ನ ಮಾಡೋಣ, ಜ್ಞಾನಕ್ಕೆ ಅಲ್ಲಿ ಏನಾಗ್ತೈತಿ ಅಂತ ಹೇಳಿ ಬೆಲೆ ಸಿಗ್ತೈತಿ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಹೇಳಿ ಹೋಗಕ್ ರೆಡಿ ಆಗ್ತಾರ. ಹಳ್ಳಿಯಲ್ಲಿ ಇರ್ತಾನಲ್ಲ ಇನ್ನೊಬ್ಬ ಸ್ನೇಹಿತ, ನಾನು ಬರ್ತಾನೆ ನಿಮ್ ಜೋಡಿ, ನನ್ನ ಕರ್ಕೊಂಡು ಹೋಗ್ಲಿ ಅಂತಾನ. ಅವಾಗ ಅವ್ರು ಏನ್ ಹೇಳ್ತಾರ ಅಂತ ಹೇಳಿದ್ರೆ, ನೀನು ಬೇಡ, ನೀನ್ ಏನು ಜ್ಞಾನವನ್ನ ಪಡ್ಕೊಂಡಿಲ್ಲ, ಶಿಕ್ಷಣವನ್ನು ಪಡ್ಕೊಂಡಿಲ್ಲ, ನೀನ್ ಇಲ್ಲೇ ಇರು ಅಂತ ಹೇಳ್ತಾರೆ. ಇಲ್ಲ, ನಾನು ಶಿಕ್ಷಣ ಪಡೆದೇ ಇದ್ರು ಪರವಾಗಿಲ್ಲ, ನಾನು ಜೀವನ ಮಾಡಕ್ಕೆ ಏನ್ ಶಿಕ್ಷಣ ಬೇಕೋ ಆ ಶಿಕ್ಷಣವನ್ನು ನಾನು ಏನ್ ಮಾಡಿದೀನಿ, ಪಡೆದುಕೊಂಡನಿ ಅಂತ ಹೇಳ್ತಾನ. ಆಯ್ತು ಅಂತ ಹೇಳಿ 4 ಜನ ಸ್ನೇಹಿತರು ಕೂಡ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಒಂದು ಸಿಟಿಗೆ ದುಡಿಲಿಕ್ಕೆ ಅಂತ ಹೇಳಿ ಹೋಗ್ತಾರ. ಹೋಗುವ ದಾರಿಯ ಮಧ್ಯದಲ್ಲಿ ಒಂದು ಸಿಂಹ ಏನಾಗ್ತದಪ್ಪ ಅಂತ ಹೇಳಿದ್ರೆ ಸತ್ತು ಬಿದ್ದಿರ್ತತಿ. ಬಟ್ ಸಿಂಹದಲ್ಲಿ ಏನಿರ್ತದಪ್ಪ ಅಂದ್ರೆ ಬರೀ ಎಲುಬುಗಳು ಮಾತ್ರ ಏನಾಗ್ತಾ ಇರ್ತಾವು, ಕಾಣ್ತಾ ಇರ್ತಾವು. ಈ 3 ಜನ ಸ್ನೇಹಿತರು ಏನಿದ್ರಲ್ಲ, ಶಿಕ್ಷಣವನ್ನೇ ಪಡ್ಕೊಂಡ್ ಬಂದಿದ್ದಲ್ಲ, ಅವ್ರು ಏನ್ ಹೇಳ್ತಾರಂದ್ರೆ, ಈ ಸಿಂಹವನ್ನ ನಾವೇನ್ ಮಾಡ್ಬೋದು ಅಂತಾರೆ, ಜೀವವನ್ನ ಕೊಡ್ಬೋದು ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ, ನೀನ್ ಕೊಡಕ್ ಸಾಧ್ಯತೆ ಐತಿ ಅಂತ ಹೇಳ್ತಾರೆ. ಇಲ್ಲ, ನಾನೇನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಬಿದ್ದಿರುವಂತ ಸಿಂಹವನ್ನ ನಾನೇನ್ ಮಾಡ್ತೀನಿ, ನೀಟಾಗಿ ಆ ಎಲುಬುಗಳನ್ನ ಜೋಡಿಸಿ ಏನ್ ಮಾಡ್ತೀನಿ ಅಂತಾರ ನಿಲ್ಲಿಸ್ತಾನಿ ಅಂತ ಹೇಳ್ತಾನ ಒಬ್ಬ ಶಿಕ್ಷಣ ಪಡೆದುಕೊಳ್ಳುವಂತ ವ್ಯಕ್ತಿ. ಅದರಲ್ಲಿ ಇನ್ನೊಬ್ಬನ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ನಾನು ಅದಕ್ಕೆ ಏನ್ ಮಾಡ್ತಾರ, ಒಳಗಡೆ ಏನೇನ್ ಪಾರ್ಟ್ಸ್ ಗಳು ಬೇಕಲ್ಲ ಅವೆಲ್ಲಾ ಪಾರ್ಟ್ಸ್ ಗಳನ್ನು ಕೂಡ ನಾ ಏನ್ ಮಾಡ್ತಾರ ಒಳಗಡೆ ಜೋಡಿಸ್ತಾನಿ ಅಂತ ಹೇಳ್ತಾನ. ಅದರಲ್ಲಿ ಇನ್ನೊಬ್ಬ ಸ್ನೇಹಿತ ಏನ್ ಮಾಡ್ತಾನ ಅಂತಾರ, ನೀವೆಲ್ಲಾ ಮುಗಿಸಿದ್ಮೇಲೆ ನಾನು ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಜೀವ ಕಳೆಯನ್ನ ಏನ್ ಮಾಡ್ತಾನೆ, ಕೊಡ್ತಾನೆ ಅಂತ ಹೇಳ್ತಾನ. ಅವಾಗ ಹಳ್ಳಿಯಲ್ಲಿದ್ದಂತ ಸ್ನೇಹಿತ ಹೇಳ್ತಾನ, ಇವ್ 3 ಮಾಡ್ಲಿಕ್ಕೆ ಹೋಗ್ಬೇಡ, ನೀವು ಮಾಡಿದ್ರೆ ಏನ್ ಮಾಡ್ತದಪ್ಪ ಅಂದ್ರು ನಿಮ್ಮನ್ನೇ ಏನ್ ಮಾಡ್ತದ ಹೊಲ್ತತಿ ಅಂತ ಹೇಳ್ತಾನ. ನಿನಗೇನ್ ಗೊತ್ತೈತು, ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾರ, ಒಬ್ಬೊಬ್ಬನ ಏನೇನ್ ಕಾರ್ಯ ಹೇಳ್ಕೊಂಡಿರಲ್ಲ ಆ ಕಾರ್ಯವನ್ನು ಏನ್ ಮಾಡ್ತಾರ ಅದಕ್ಕೆ ಸ್ಟಾರ್ಟ್ ಮಾಡ್ತಾರ. ಹಳ್ಳಿಯಲ್ಲಿ ಇದ್ದಂತವ್ರು ಏನ್ ಮಾಡ್ತಾನ, ಮರ ಏನ್ ಮಾಡ್ತಾನ, ಕುತ್ಕೊಳ್ತಾನ. ಎಲ್ಲ ಒಬ್ಬನ ಏನ್ ಮಾಡ್ದ, ಎತ್ತಿ ನಿಲ್ಸಿದ, ಒಬ್ಬನ ಒಳಗಡೆ ಇರುವಂತ ಎಲ್ಲಾ ಪಾರ್ಟ್ಸ್ ಗಳನ್ನ ಹೊಂದಿಸಿದ, ಒಬ್ಬನ ಮೇಲ್ಗಡೆ ಸ್ಕಿನ್ ಅದ ಎಲ್ಲವನ್ನ ಚರ್ಮವನ್ನ ಹಾಕ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾನ, ಇನ್ನೊಬ್ಬನ ಏನ್ ಮಾಡ್ತಾನ ಜೀವ ಕಳೆಯನ್ನ ಕೊಟ್ಟ ತಕ್ಷಣ ಸಿಂಹಕ್ಕೆ ಏನ್ ಬಂತಪ್ಪ ಅಂತ ಹೇಳಿದ್ರೆ, ಏನ್ ಬಂತ ಸಿಂಹಕ್ಕ, ಜೀವ ಬಂತು. ಜೀವ ಬಂದ ತಕ್ಷಣ ಏನ್ ಮಾಡ್ತತಿ, ಎದುರುಗಡೆ ಇರುವಂತ ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಅವುಗಳನ್ನ ಏನ್ ಮಾಡ್ತತಿ, ಭೇಟಿಯನ್ನ ಆಡೋದು ಸಹಜ. ಆಟೋಮೆಟಿಕ್ಲಿ ಏನ್ ಮಾಡ್ತಂದ್ರೆ ಆ 3 ಜನರು ಕೂಡ ಏನ್ ಮಾಡ್ತು, ಭೇಟಿಯನ್ನ ಆಡ್ತು. ಆದ್ರೆ ಇನ್ನೊಬ್ಬನ್ ಮಾತ್ರ ಉಳ್ಕೊಂಡಿದ್ದ. ಯಾರು ಉಳ್ಕೊಂಡಿದ್ದ, ಹಳ್ಳಿಯಿಂದ ಏನ್ ಮಾಡಿದ, ಉಳ್ಕೊಂಡಿದ್ದ. ಯಾಕೆ ಉಳ್ಕೊಂಡ್ರ, ಮರದ ಮೇಲೆ ಹತ್ಕೊಂಡು ಕೂತ್ಕೊಂಡಿರ್ತಾನೆ. ನೋಡ್ರಿ, ಇವ್ರು 3 ಜನ ಜ್ಞಾನವನ್ನ ಪಡ್ಕೊಂಡಿದ್ರು, ಅವನಿಗೆ ಜ್ಞಾನ ಇದ್ದಿಲ್ಲ. ಆದ್ರ ಅವನಲ್ಲಿ ಯಾವ ಜ್ಞಾನ ಇತ್ತು, ಸಾಮಾನ್ಯ ಜ್ಞಾನ ಇತ್ತು. ಅರ್ಥ ಆಯ್ತಾ? ಎಲ್ಲರಿಗಿಂತ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ ಇರ್ಬೇಕು. ಅರ್ಥ ಆಯ್ತಾ? ಆ ಸಿಂಹಕ್ಕೆ ನಾವು ಜೀವವನ್ನ ಕೊಟ್ರ ಅದ್ ನಮ್ಮನ್ನ ಏನ್ ಮಾಡ್ಬೋದು, ಏನ್ ಮಾಡ್ತತಿ ಅನ್ನೋ ಒಂದು ಜ್ಞಾನವನ್ನ ಏನ್ ಮಾಡಿದವನ ಪಡ್ಕೊಂಡಿದ್ದ. ಹಾಗಾಗಿ ಜ್ಞಾನಕ್ಕಿಂತ ಯಾವ ಜ್ಞಾನ ಶ್ರೇಷ್ಠ, ಸಾಮಾನ್ಯ ಜ್ಞಾನ. ಅರ್ಥ ಆಯ್ತಾ? ಎಲ್ಲರಿಗೂ ಕೂಡ ಸಾಮಾನ್ಯ ಜ್ಞಾನ ಇದ್ರ ನಾವು ಈ ಲೈಫ್ ಅಲ್ಲಿ ಏನಾದ್ರೂ ಕೂಡ ನಾವೇನ್ ಮಾಡ್ಬೋದು, ಅಚೀವ್ಮೆಂಟ್ ಅನ್ನ ಮಾಡ್ಬೋದು. ಅರ್ಥ ಆಯ್ತಾ? ನಮಗೆ ಜ್ಞಾನ ಇರುತ್ತೆ, ಸಾಮಾನ್ಯ ಜ್ಞಾನ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ನೀವು ಡೈಲಿ ನಮ್ಮ ಲೈಫ್ ಅಲ್ಲಿ ಕೂಡ ನೋಡ್ತೀರಿ. ನೋಡ್ರಿ, ಹಳ್ಳಿಲಿ ಏನು ಶಿಕ್ಷಣ ಪಡೆದುಕೊಂಡಿರಲ್ಲ, ಆದ್ರೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಳ್ಳೆ ಜ್ಞಾನವನ್ನ ಪಡೆದಿರ್ತಾರೆ.
ಶಿಕ್ಷಣ ಪಡೆದ್ರು ಕೂಡ ಜ್ಞಾನವನ್ನು ಹೊಂದಬಹುದು. ಆದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಶಿಕ್ಷಣ ಜೊತೆಗೆ ಸಾಮಾನ್ಯ ಜ್ಞಾನನೂ ಕೂಡ ನಮ್ಗೆ ಏನಾಗಬೇಕಾಗ್ತತಿ ಅಲ್ಲಿ ಬೇಕಾಗ್ತತಿ. ಅರ್ಥಾಯ್ತಾ? ಹಾಗಾಗಿ ಈ ಒಂದು ದೃಷ್ಟಾಂತವನ್ನ ಹೇಳೋದ್ರ ಮೂಲಕ ಇಂದಿನ ತರಗತಿಯನ್ನ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಪ್ರಾರಂಭವನ್ನ ಮಾಡೋಣ. ಈಗ ಮುಖ್ಯವಾಗಿ ನಾವೇನ್ ಮಾಡೋಣಪ್ಪ ಇಂದಿನ ತರಗತಿಯಲ್ಲಿ ಅಂತ ಹೇಳಿದ್ರೆ ಕೆಲಸ ಶಕ್ತಿ ಮತ್ತು ಶಕ್ತಿಯ ಆಕಾರಗಳು, ಬಲ, ಇವುಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ. ಈಗ ಮೊಟ್ಟ ಮೊದಲನೇದಾಗಿ ನಾವೇನ್ ನೋಡೋಣ ಅಂತ ಹೇಳಿದ್ರೆ ಕೆಲಸವನ್ನ ನೋಡಿ. ಕೆಲಸ ಅಂದ್ರೆ ಏನು ನೋಡಿ, ನಿಮ್ಗೆ ಗೊತ್ತಿದೆ ಕೆಲಸ ಅಂದ್ರೆ ಏನು? ಗೊತ್ತಿದೆ ನಿಮ್ಗೆ ಕೆಲಸ ಅಂದ್ರೆ ಏನು ಅಂತ ಹೇಳಿ? ನಾವು ಮಾಡುವ ಕೆಲಸ ಯಾವ್ದಾದ್ರು ಒಂದು ಹೇಳ್ಬೋದು. ಎಕ್ಸಾಂಪಲ್ ಯಾವ್ದಾದ್ರು ಕೂಡ ಹೇಳ್ಬೋದು. ಯಾರಾದ್ರೂ ಹೇಳೋಣ ಕೆಲಸ ಅಂದ್ರೆ ಏನು? ನೀವು ಊಟ ಮಾಡೋದು ಕೂಡ ಒಂದು ಕೆಲಸ, ಒಂದು ಕಡೆಯಿಂದ ಮತ್ತೊಂದು ಕಡೆ ಎಳ್ಕೊಂಡು ಬರೋದು ಕೂಡ ಒಂದು ಕೆಲಸ. ಹೇಳ್ರಿ ಈ ರೀತಿಯಾಗಿ ಹೋಗ್ತಾರೆ ಯಾವ್ದಾದ್ರು ಎದ್ದಿದ್ದಂತ ಹೇಳಿ. ನಾವು ಪಾಠ ಮಾಡೋದು ಒಂದು ಕೆಲಸ. ನೆಕ್ಸ್ಟ್ ಗದ್ದೆಯಲ್ಲಿ ಕೆಲಸ ಮಾಡಿರ್ತಾರೆ, ಅದು ಕೂಡ ಒಂದು ಕೆಲಸ ಅಂತ ಹೇಳಿದ್ರ ಒಟ್ಟಾರೆ ಏನಪ್ಪಾ ಅಂತ ಹೇಳಿದ್ರ ಅಲ್ಲಿ ಒಂದು ಏನಾದ್ರೂ ಒಂದು ಏನಾದ್ರು ಕಾರ್ಯ ನಡೀತಿರ್ಬೇಕು. ಆ ಕಾರ್ಯ ನಡೀತಾ ಐತಿ ಅಂದ್ರೆ ನಾವೇನ್ ತಿಳ್ಕೊಂತೀವಿ? ಕೆಲಸ ಆಗ್ತಾ ಇದೆ ಅಂತ ಹೇಳಿ ಕೂಡ ನಮ್ಗೆ ಏನಾಗ್ತತಿ ಗೊತ್ತಾಗ್ತತಿ. ಕೆಲಸಕ್ಕೆ ಮುಖ್ಯವಾಗಿ ಏನ್ ಬೇಕು? ಕೆಲಸ ಮಾಡೋದು ಶಕ್ತಿ ಬೇಕು. ಶಕ್ತಿ ಎಲ್ಲಿಂದ ಬರ್ತತಿ? ನಮ್ಮ ದೇಹಕ್ಕೆ ಶಕ್ತಿ ಬೇಕು ಕೆಲಸ ಮಾಡ್ಬೇಕು ಅಂತ. ಆ ಶಕ್ತಿ ನಮಗೆ ಎಲ್ಲಿಂದ ದೊರೀತೈತಿ? ಆಹಾರವನ್ನ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಶಕ್ತಿ ನಮ್ಗೆ ಏನಾಗ್ತತಿ ದೊರೀತೈತಿ. ಹಾಗಾದ್ರೆ ಈಗ ಇತರ ವಾಹನಗಳಿಗೂ ಕೂಡ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಶಕ್ತಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವೇನ್ ಮಾಡ್ತೇವೆ? ಪೆಟ್ರೋಲು, ಡೀಸೆಲ್ ಈ ಇಂಧನಗಳನ್ನ ನಾವೇನ್ ಮಾಡ್ತೇವೆ ಅಂತ ಅವುಗಳಿಗೆ ಹಾಕೋದ್ರ ಮೂಲಕ ಅದಕ್ಕೆ ಏನಾಗ್ತದೆ? ಶಕ್ತಿ ಏನಾಗ್ತದೆ ದೊರೀತದೆ. ಹಾಗಾಗಿ ಶಕ್ತಿಯ ಮೂಲ ಎಲ್ಲಿಂದ ಬರುತ್ತೆ? ಆಹಾರದಿಂದ ಬರುತ್ತೆ. ಅರ್ಥಾಯ್ತಾ? ನೋಡ್ರಿ, ಎಲ್ಲಾ ಶಕ್ತಿಗಳಿಗೂ ಕೂಡ ಮೂಲ ಆಕಾರ ಅಂದ್ರೆ ಯಾವ್ದಪ್ಪ ಅಂತ ಹೇಳಿದ್ರೆ ಸೂರ್ಯ ಅಂತ ಹೇಳಿ ಕೂಡ ಕರೀತಾರೆ. ಸೂರ್ಯ ಎಲ್ಲಾ ಜೀವಿಗಳಿಗೆ ಮುಖ್ಯ ಆಕಾರ ಅಥವಾ ಶಕ್ತಿಯ ಒಂದು ರೂಪ ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಈಗ ಕೆಲಸ ಅಂದ್ರೆ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನು ನಾವೇಂತ ಕರಿತೀವಿ? ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯ, ಸಾಮರ್ಥ್ಯವನ್ನ ನಾವೇನಂತ ಕರಿತೀವಿ? ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಶಕ್ತಿ ನಮ್ಗೆ ಎಲ್ಲಿಂದ ದೊರೆಯುತ್ತದಪ್ಪ ಅಂತ ಹೇಳಿದ್ರೆ ಆಹಾರದ ಮೂಲಕ ದೊರೆಯುತ್ತದೆ. ಶಕ್ತಿ ಎಲ್ಲಿಂದ ದೊರೆಯುತ್ತದೆ ನಮ್ಗೆ? ಶಕ್ತಿಯು ಆಹಾರದ ಮೂಲಕ ದೊರೆಯುತ್ತದೆ. ಆಹಾರದ ಮೂಲಕ ದೊರೆಯುತ್ತದೆ. ಹಾಗಾದ್ರೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಾವೇನು ಕೂಡ ಕೆಲಸ ಆಗಲ್ಲ ಅಂತ ಹೇಳಿ ಅರ್ಥ. ಆಮೇಲೆ ಈಗ ನಾವು ಶಕ್ತಿಯ ವಿಧಗಳನ್ನ ಕೂಡ ನೋಡ್ತೇವೆ. ಅಲ್ಲಿ ಶಕ್ತಿಯ ವಿಧಗಳಲ್ಲಿ ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿ ಅಂತ ಹೇಳಿ ಕೂಡ ಬರ್ತದೆ. ಯಾವ ಬರ್ತೇವೆ ಹೇಳ್ರಿ? ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿ. ಶಕ್ತಿಯ ಆಕಾರಗಳಿವೆ. ಶಕ್ತಿಯ ಆಕಾರಗಳು ಒಂದು ಚಲನ ಶಕ್ತಿ, ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಪ್ರಚನ ಶಕ್ತಿ. ನೋಡ್ರಿ, ಈಗ ನಾವು ಶಕ್ತಿ ಆಕಾರಗಳಲ್ಲಿ ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಚಲನ ಶಕ್ತಿ ಅಂದ್ರೆ ತನ್ನ ಚಲನೆಯಿಂದ ಗಳಿಸಿಕೊಂಡಿರುವಂತಹ ಶಕ್ತಿ, ಅದು ನಾವೇಂತ ಕರಿತೀವಿ? ಚಲನ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಸಾಮಾನ್ಯವಾಗಿ ನೀವು ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಒಂದು ಕಲ್ಲನ್ನು ನಾವು ಎತ್ತರದಲ್ಲಿ ಇಟ್ಟಾಗ, ಅರ್ಥಾಯ್ತಾ? ಇದು ಒಂದು ಬಾಕ್ಸ್ ಅಂತ ತಿಳ್ಕೊಡ್ರಿ. ಈ ಬಾಕ್ಸ್ ಅನ್ನ ನಾನು ಕೆಳಗಡೆಯಿಂದ ಮೇಲ್ಗಡೆ ಎತ್ತುತ್ತೇನೆ. ಇಲ್ಲಿ ಏನ್ ಹಾಕಿದ್ದಾನೆ? ಏನಾಗಿದೆ? ಶಕ್ತಿಯನ್ನ ಹಾಕಿದೆ. ಶಕ್ತಿಯನ್ನ ಹಾಕಿದ್ರೆ ಏನಾಯ್ತು? ಇಲ್ಲೋ ಏನಾಯ್ತು? ಈ ವಸ್ತು ಕೆಳಗಡೆ ಇದ್ದದ್ದು ಏನಾಯ್ತು? ಮೇಲ್ಗಡೆ ಬಂತು. ಆಮೇಲೆ ಇಲ್ಲಿ ಒಂದು ಶಕ್ತಿ ಸಂಗ್ರಹ ಆಗಿದೆ. ಯಾವ ಶಕ್ತಿ ಸಂಗ್ರಹ ಆಗಿದೆ? ವೆರಿ ಗುಡ್, ಹೇಳ್ರಿ, ಪ್ರಚನ ಶಕ್ತಿ. ನೋಡ್ರಿ, ನಾ ಇಲ್ಲಿ ಚಲನ ಶಕ್ತಿಯಾಗಿ ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ ಎತ್ತಿದ್ದೀನ, ಶಕ್ತಿಯನ್ನ ಹಾಕಿದೆ, ಬಲವನ್ನ ಕೊಟ್ಟೆ, ಅದೇನಾಯ್ತು? ಚಲನ ಶಕ್ತಿಯಾಗಿ ಮಾರ್ಪಡಾಯ್ತು. ಇಲ್ಲೋಗಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಪ್ರಚನ ಶಕ್ತಿ ಆಯ್ತು. ಪ್ರಚನ ಶಕ್ತಿ ಅಂದ್ರೆ ಏನು? ಕ್ರೋಢೀಕರಿಸಿದಂತ ಶಕ್ತಿ. ಅರ್ಥಾಯ್ತಾ? ಪ್ರಚನ ಶಕ್ತಿ ಅಂದ್ರೆ ಏನು? ಮತ್ತೆ ಈ ಶಕ್ತಿಯನ್ನ ನಾ ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ಮೇಲ್ಗಡೆಯಿಂದ ಏನ್ ಮಾಡ್ತಾರೆ? ಕೆಳಗಡೆ. ಅವಾಗ ಏನಾಯ್ತು? ಚಲನ ಶಕ್ತಿ. ಅರ್ಥಾಯ್ತಾ?
ನಾನು ಮೇಲ್ಗಡೆ ಅಂತ ಅದನ್ನ ಬಿಟ್ಟಾಗ ಏನಾಯ್ತು ಚಲನ ಶಕ್ತಿ ಆಯ್ತು. ಈಗ ನೀವು ನಡ್ಕೊಂತ ಬರ್ಬೇಕಾದಾಗ ಒಂದು ಗುಡ್ಡವನ್ನು ಹತ್ಬೇಕಾದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚು ಶಕ್ತಿಯನ್ನ ಹಾಕ್ಬೇಕು. ಯಾಕೆ ಹೆಚ್ಚಿನ ಶಕ್ತಿಯನ್ನ ಹಾಕ್ಬೇಕು ನಾವು? ಹತ್ತೈತಪ್ಪ ಹತ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಶಕ್ತಿಯನ್ನ ಜಾಸ್ತಿ ಹಾಕ್ಬೇಕಾಗ್ತದೆ. ನೀವು ಸೈಕಲ್ ತಗೊಂಡ್ ಬರ್ತಿರ್ತೀರಿ, ಅಲ್ಲಿ ಏನಾದ್ರೂ ಏರಿ ಅಪ್ಪಿದ್ದಾಗ ನಾವೇನ್ ಮಾಡ್ತವಪ್ಪ ಅಂತಂದ್ರೆ ಬಲವನ್ನ ಜಾಸ್ತಿ ಹಾಕ್ಬೇಕಾಗ್ತದೆ. ಡೌನ್ ಇತ್ತಂದ್ರೆ ಏನಾಗ್ತತಿ ಬಲವನ್ನ ಹಾಕ್ತೀರಿ ನೀವು, ಬಲವನ್ನ ಹಾಕೋದ ಬೇಡ, ಆಟೋಮೆಟಿಕ್ಲಿ ಅದೇ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಕೆಳಗಡೆ ಏನಾಗ್ತತಿ ಕರ್ಕೊಂಡು ಬರ್ತದೆ. ನೋಡ್ರಿ, ಚಲನ ಶಕ್ತಿ ಇದ್ದದ್ದು ಪ್ರಚನ ಶಕ್ತಿ ಆಗ್ತತಿ, ಪ್ರಚನ ಶಕ್ತಿ ಇದ್ದದ್ದು ಮತ್ತೆ ಏನಾಗ್ತತಿ ಚಲನ ಶಕ್ತಿ ಆಗ್ತತಿ. ಈಗ ಸಾಮಾನ್ಯವಾಗಿ ಇದು ಒಂದು ರೋಲರ್ ಅರ್ಥ ಆಯ್ತಾ? ಈ ರೋಲರ್ ನಾವು ಇಟ್ಟಾಗ ಏನಾಗ್ತದಪ್ಪ ಅಂದ್ರೆ ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ. ಇದರ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿರ್ತದಪ್ಪ ಅಂತೀರಾ 0 ಅರ್ಥ ಆಯ್ತಾ? ಇದರ ಒಂದು ಏನಾಗ್ತತಿ ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಒಂದು ಕಾಯ ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಇದರ ಸ್ಥಾನ ಪಲ್ಲಟ ಏನಾಗಿರ್ತದಪ್ಪ ಅಂತೀರಾ ಸ್ಥಾನ ಪಲ್ಲಟ 0 ಇರುತ್ತೆ ಅರ್ಥ ಆಯ್ತಾ? ಇದರ ಸ್ಥಾನ ಪಲ್ಲಟ ಏನಾಗ್ತತಿ 0 ಇರುತ್ತೆ. ಇಲ್ಲಿ ಯಾವುದೇ ರೀತಿ ಕೂಡ ಬಲ ಅಪ್ಲೈ ಆಗಿಲ್ಲ. ಬಲ ಅಪ್ಲೈ ಆದ ತಕ್ಷಣ ಇದೇನಾಗ್ತತಿ ಏನ್ ಬದಲಾಯಿಸ್ತತಿ ತನ್ನ ಸ್ಥಳವನ್ನ ಬದಲಾಯಿಸ್ತದೆ, ಸ್ಥಾನ ಪಲ್ಲಟ ಆಗ್ತದೆ. ನೋಡ್ರಿ, ಸಾಮಾನ್ಯವಾಗಿ ಈಗ ನಾವು ಒಂದು ಬಲವನ್ನ ಕೊಡ್ತೀನಿ, ಬಲವನ್ನ ಕೊಟ್ಟ ತಕ್ಷಣ ಏನಾಯ್ತಪ್ಪ ಅಂತ ಹೇಳಿದ್ರೆ ಇಲ್ಲಿಂದವರೆಗೂ ಇಲ್ಲಿವರೆಗೂ ಏನ್ ಮಾಡ್ತೀವಿ ಕಾಯ ಏನಾಯ್ತು ಚಲಿಸ್ತೀವಿ ಅರ್ಥ ಆಯ್ತಾ? ತನ್ನ ಸ್ಥಾನವನ್ನ ಏನ್ ಮಾಡ್ತೀವಿ ಬದಲಾಯಿಸ್ತೀವಿ. ತನ್ನ ಸ್ಥಾನವನ್ನು ಬದಲಾಯಿಸಿದಾಗ ಒಂದು ಕಾಯ ಅಲ್ಲಿ ಏನಾಗಿದೆ ಅಂತ ಹೇಳಿ ಅರ್ಥ ಕೆಲಸ ಆಗಿದೆ ಅರ್ಥ ಆಯ್ತಾ? ಯಾಕೆ ಹೇಳ್ರಿ, ಇದು ಇಲ್ಲಿರುವಂತ ಕಾಯ ಇಲ್ಲಿಗೆ ಬಂದಾಗ ಏನಾಗ್ತದಪ್ಪ ಅಂತಾರೆ ಇಲ್ಲಿ ಸ್ಥಾನ ಪಲ್ಲಟ ಆಯ್ತು. ಸ್ಥಾನ ಪಲ್ಲಟ ಆದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಆಗಿದೆ, ಬಲ ಪ್ರಯೋಗ ಆಗಿದೆ. ಬಲ ಪ್ರಯೋಗ ಆಗದೇ ಇದ್ದಾಗ ಅದೇನಾಗ್ತದೆ ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಯಾವ ಕಡೆನೂ ಕೂಡ ಏನ್ ಮಾಡಕ್ಲದ ಆ ಕಡೆ ಈ ಕಡೆ ಏನಾಗಲ್ಲ ಹೋಗೋದಿಲ್ಲ, ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ. ಅದಕ್ಕೆ ನಾವು ಬಲವನ್ನ ಕೊಟ್ಟ ತಕ್ಷಣ ಏನಾಗ್ತದಪ್ಪ ಅಂತ ತನ್ನ ಸ್ಥಳವನ್ನ ಏನ್ ಮಾಡ್ತತಿ ಬದಲಾಯಿಸ್ತತಿ ಅರ್ಥ ಆಯ್ತಾ? ಈಗ ನೀವು ಸ್ಕೂಲಿಗೆ ಬರ್ತೀರಿ, ಬೆಳಗ್ಗೆ ರೆಡಿ ಆಗ್ತೀರಿ, ರೆಡಿ ಆಗಿಬಿಟ್ಟು ಬ್ಯಾಗ್ ಎಲ್ಲ ತಿಂಡಿ ತಿನ್ಕೊಂಡು ಏನ್ ಮಾಡ್ತೀರಿ ಅಲ್ಲಿಂದ ಬ್ಯಾಗ್ ತಗೊಂಡು ಏನ್ ಮಾಡ್ತೀರಪ್ಪ ಅಂತ ಸ್ಕೂಲ್ಗೆ ಬರ್ತೀರಿ. ಅಲ್ಲಿ ರೆಡಿ ಆಗ್ತೀರಿ, ರೆಡಿ ಆದ್ಮೇಲೆ ಏನ್ ಮಾಡ್ತೀರಿ ನೀವು ಅಲ್ಲಿಂದ ಎನರ್ಜಿ ಫುಡ್ ಅನ್ನ ತೆಗೆದುಕೊಳ್ತೀರಿ. ಫುಡ್ ತಗೊಂಡ ತಕ್ಷಣ ನೀವು ಒಂದು ಎನರ್ಜಿ ಬರ್ತೈತಿ. ಆ ಎನರ್ಜಿ ಹೆಂಗ್ ಯುಟಿಲೈಸ್ ಮಾಡ್ತೀರಪ್ಪ ಅಂದ್ರೆ ನಡ್ಕೊಂಡು ಬರ್ತೀರಿ ನೀವು, ಅಲ್ಲಿ ಶಕ್ತಿಯನ್ನ ಹಾಕ್ತೀರಿ. ಒಂದ್ ಕಾಲನ್ನ ಇನ್ನೊಂದ್ ಕಾಲನ್ನ ಕಿತ್ತಿಟ್ಟಾಗ ಏನಾಗ್ತದೆ ನೀವು ಈ ಒಂದ್ ಕಾಲ ಕಿತ್ತಿಟ್ಟಿರ್ತೀರಿ, ಅದನ್ನ ಹಿಂದಕ್ಕೆ ಬಂದಾಗ ಈ ಕಾಲ ಏನ್ ಮಾಡ್ತೀರಿ ಮುಂದಕ್ಕೆ ಸ್ಟೆಪ್ ಅನ್ನ ಇಡ್ತೀರಿ. ಅವ ಬಲವನ್ನ ಹಾಕಿದಾಗ ನೀವು ಆ ಪ್ಲೇಸ್ ನಿಂದ ಈ ಪ್ಲೇಸ್ ಗೆ ಬರ್ಲಿಕ್ಕೆ ಸಾಧ್ಯತೆ ಆಯ್ತು. ಅವಾಗ ಏನಾಗ್ತದೆ ಕೆಲಸ ಆಯ್ತು ಅಂತ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯಕ್ಕೆ ನಾವು ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ ಅರ್ಥ ಆಯ್ತಾ? ಹಾಗಾದ್ರೆ ಕೆಲಸ ಮಾಡಲು ಇಲ್ಲಿ ಏನೇನ್ ಬೇಕಪ್ಪ ಅಂದ್ರೆ ಬಲ ಮತ್ತು ಸ್ಥಾನ ಪಲ್ಲಟ ಆಗ್ತದೆ. W = F × S ಅಂತ ಹೇಳಿ ಕೂಡ ಕರಿತೀವಿ. W = F × S ಅಂತ ಹೇಳಿ ಕೂಡ ಕರಿತೀವಿ. W ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಕೆಲಸ, F ಅಂತ ಹೇಳಿದ್ರೆ ಬಲ, S ಅಂತ ಹೇಳಿದ್ರೆ ಸ್ಥಾನ ಪಲ್ಲಟ. ಸ್ಥಾನ ಪಲ್ಲಟ ನೋಡ್ಲಿ, ಒಂದು ಕೆಲಸ ಆಗ್ಬೇಕಪ್ಪ ಅಂತ ಹೇಳಿದ್ರ ನಾವೇನ್ ಮಾಡ್ಬೇಕು ಬಲವನ್ನ ಹಾಕ್ಬೇಕು. ಈ ಕೆಲಸ ಆಗ್ತಾ ಐತಿ, ಇಲ್ಲಿ ಕೆಲಸ ಆಗಿದೆ ಅಂತ ಹೇಳಿದ್ರ ಬಲವನ್ನ ಹಾಕ್ಬೇಕು. ಆ ವಸ್ತು ಏನಾಗ್ತೈತಿ ಸ್ಥಾನ ಪಲ್ಲಟ ಆಗ್ಬೇಕು. ಅವಾಗ ಏನಾಗಿದೆ ಅಂತ ಹೇಳಿ ಅರ್ಥ ಕೆಲಸ ಆಗಿದೆ ಅಂತ ಹೇಳಿ ಅರ್ಥ ಅರ್ಥ ಆಯ್ತಾ? ನೀವು ಅಲ್ಲಿ ಏನು ಕೂಡ ಒಂದು ವಸ್ತು ಯಾವ ಕಡೆನೂ ಕೂಡ ಚಲಿಸೇ ಇಲ್ಲ ಅಂತ ಹೇಳಿದಾಗ ಅದು ನಿಶ್ಚಲ ಸ್ಥಿತಿಯಲ್ಲೇ ಐತಪ್ಪ ಅಂತ ಹೇಳಿದ್ರ ಅಲ್ಲಿ ಯಾವುದೇ ರೀತಿ ಕೂಡ ಕೆಲಸ ಆಗಿಲ್ಲ ಅಂತ ಹೇಳಿ ಅರ್ಥ ಅರ್ಥ ಆಯ್ತಾ? ಈಗ ನೀವು ಊಟ ಮಾಡ್ತೀರಿ, ಡೈಜೆಷನ್ ಆಗ್ತೈತಿ, ಡೈಜೆಷನ್ ಆಗಿ ಮೇಲೆ ಏನ್ ಮಾಡ್ತೀರಪ್ಪ ಅಂದ್ರೆ ವಿಸರ್ಜನೆ ಕ್ರಿಯೆಯನ್ನು ಕೂಡ ಮಾಡ್ತೀರಿ. ನಿಮ್ಮಲ್ಲಿ ಕೆಲಸ ಆಗಿದೆ ಅಂತ ಹೇಳಿ ಅರ್ಥ. ವಿಸರ್ಜನೆ ಕ್ರಿಯೆ ಆಮೇಲೆ ನಿಮ್ದು ಡೈಜೆಷನ್ ಚೆನ್ನಾಗಿಲ್ಲ ಅಂತೀರಾ, ವಿಸರ್ಜನೆ ಕ್ರಿಯೆನೂ ಕೂಡ ಏನಾಗಿಲ್ಲ ಚೆನ್ನಾಗಿ ಆಗೋದಿಲ್ಲ ಅರ್ಥ ಆಯ್ತಾ? ಹಾಗಾಗಿ ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಮುಖ್ಯವಾಗಿ ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಬಲ ಬೇಕು. ಬಲ ಕೊಟ್ಟಾಗ ಅದೇನಾಗ್ತೈತಿ ವಸ್ತು ಏನಾಗ್ತೈತಿ ಸ್ಥಾನವನ್ನ ಬದಲಾಯಿಸ್ತೈತಿ. ಅವಾಗ ಸ್ಥಾನ ಪಲ್ಲಟ ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲಿ ಏದಲ್ಲಿ ಇರುವಂತ ಕಾಯ ಬಿಗೆ ಬಂದತ್ತಪ್ಪ ಅಂತ ಹೇಳಿದ್ರ ಇಲ್ಲಿ ಈ ರೀತಿಯಾಗಿ ಇದ್ದಾಗ ಈ ಕಾಯ ಇಲ್ಲಿರುವಂತದ್ದು ಇಲ್ಲಿ ಬಂದಾಗ ಏನಾಗ್ತದಪ್ಪ ಅಂತ ಹೇಳಿದ್ರ ಇಲ್ಲಿ ಸ್ಥಾನ ಪಲ್ಲಟ ಅಂತ ಹೇಳಿ ಕೂಡ ಕರಿತೀವಿ. ಸ್ಥಾನ ಪಲ್ಲಟ ಆಗಿದೆ ಅಂತ ಹೇಳ. ಸ್ಥಾನ ಪಲ್ಲಟ ಆದಾಗ ಏನಾಗ್ತದಪ್ಪ ಅಂತ ಹೇಳಿದ್ರ ಅಲ್ಲಿ ಕೆಲಸ ಆಗಿದೆ ಅಂತ ಹೇಳ. ನೆಕ್ಸ್ಟ್ ಚಲನ ಶಕ್ತಿ. ಚಲನ ಶಕ್ತಿ ಅಂದ್ರೆ ತನ್ನ ಚಲನೆಯಿಂದ ಗಳಿಸಿಕೊಂಡಿರುವಂತಹ ಒಂದು ಶಕ್ತಿ ಅದೇ ಅದು ನಾವೇಂತ ಕರಿತೀವಿ ಚಲನ ಶಕ್ತಿ ಅಂತ ಹೇಳಿ ಕೂಡ ಕರಿತೀವಿ. ಒಂದು ವಸ್ತು ಈಗ ನೀವು ಕ್ರಿಕೆಟ್ ಮ್ಯಾಚ್ ಅನ್ನು ನೋಡ್ತೀರಿ,
ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ತಿರಲ್ಲ, ಅಲ್ಲಿ ಚಲನ ಶಕ್ತಿ, ಪ್ರಚನ ಶಕ್ತಿ, ಅಲ್ಲಿ ಆಮೇಲೆ ಚಲನೆಯ ನಿಯಮಗಳು ಕೂಡ ಅಪ್ಲೈ ಆಗ್ತವೆ. ನೋಡ್ರಿ ಏನ್ ಅಪ್ಲೈ ಆಗ್ತಾವ ಅಂತೀರ, ಬಾಲರ್ ಏನ್ ಮಾಡ್ತಾರಪ್ಪ ಅಂದ್ರೆ ಬಾಲ್ ಅನ್ನ ಹಾಕ್ಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸ್ ಅಂದ ಏನ್ ಮಾಡ್ತಾನೆ, ಓಡಿ ಬರ್ತಾನೆ. ಯಾಕೆ ಡಿಸ್ಟೆನ್ಸ್ ಇಂದ ಓಡಿ ಬರ್ತಾನೆ? ಬಲ ಹೆಚ್ಚಿಗೆ ಆಗ್ಬಿಡ್ತದೆ. ಈಗ ಸ್ಪೀಡ್ ಬಾಲರ್ಗೂ ಸ್ಪಿನ್ ಬಾಲರ್ಗೂ ಡಿಫ್ರೆನ್ಸ್ ಇತ್ತು. ಸ್ಪಿನ್ ಬಾಲರ್ ಬಹಳ ಡಿಸ್ಟೆನ್ಸ್ ಇಂದ ಓಡಿ ಬರಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಇಂದ ಏನ್ ಮಾಡ್ತಾನೆ, ಓಡಿ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಬಾಲ್ ಅನ್ನ ಹಾಕ್ತಾನೆ. ಅದೇ ಸ್ಪೀಡ್ ಬಾಲರ್ ಅಂದ್ರೆ ಏನ್ ಮಾಡ್ತಾನವ, ಸ್ವಲ್ಪ ಡಿಸ್ಟೆನ್ಸ್ ಅನ್ನ ತೆಗೆದುಕೊಂಡ್ಬಿಟ್ಟು ಬಾಲ್ ಅನ್ನ ಹಾಕ್ತಾನೆ. ಬಾಲ್ ಹಾಕಿದ ತಕ್ಷಣ ನಿಂತ ಜಾಗದಾಗ ನಿಲ್ತಾನ ಅವನು? ಇಲ್ಲ, ಏನ್ ಮಾಡ್ತಾನ, ಪಂಚ ದೂರ ಏನ್ ಮಾಡ್ತಾನ, ಮುಂದಕ್ಕೆ ಹೋಗ್ತಾನೆ. ಏನಾದ್ರು ನಿಂತ ಜಾಗದಾಗ ನಿಂತ್ರೆ ಏನಾಗ್ತದ, ಅವನು ಏನಾಗ್ತಾನೆ, ವ್ಯಕ್ತಿ ಬೀಳ್ತಾನೆ. ಯಾಕೆ ಹೇಳ್ರಿ, ಚಲನೆ ಶಕ್ತಿ ಗಳಿಸ್ಕೊಂಡಿರ್ತಾನ ಅವನು. ಚಲನೆಯಿಂದ ಚಲನ ಶಕ್ತಿಯನ್ನು ಗಳಿಸ್ಕೊಂಡಿರ್ತಾನಲ್ಲ, ಓಡ್ ಬಂದು ಬಾಲಿಂಗ್ ಆಗ್ತಾಗ ಯಾವ ದಿಕ್ಕಿನ ಕಡೆ ಚಲನೆ ಇರುತ್ತಲ್ಲ ಆ ದಿಕ್ಕಿನ ಕಡೆಗೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಆ ಒಂದು ಕಾಯ ಅಥವಾ ಒಂದು ವಸ್ತು, ಆ ವ್ಯಕ್ತಿ ಏನಾಗ್ತಾನ ಅಂತ ಹೇಳಿದ್ರೆ ಚಲಿಸ್ತಾನೆ. ನೀವು ಬಸ್ಸಲ್ಲಿ ಕುತ್ಕೊಂಡಿರ್ತೀರಿ, ಪ್ರಯಾಣ ಮಾಡ್ತಿರ್ತೀರಿ. ಪ್ರಯಾಣ ಮಾಡ್ಬೇಕಾದಾಗ ನೀವು ಕಿಟಕಿ ಸೈಡ್ ನೋಡಿದಾಗ ನಿಮ್ ಬಸ್ಸು ಏನಾಗಿದೆ, ನಿಶ್ಚಲ ಸ್ಥಿತಿಯಲ್ಲಿದೆ. ಮರಗಳು ಏನ್ ಮಾಡ್ತಾ ಇದಾವು, ರಸ್ತೆಯ ಬದಿಯಲ್ಲಿರುವಂತ ಮರಗಳು ಏನ್ ಮಾಡ್ತಾ ಇದಾವು, ಚಲಿಸ್ತಾ ಇದಾವು ಅಂತ ಹೇಳಿ ನಮಗೆ ಅನಿಸ್ತದೆ. ಬಟ್ ರಸ್ತೆಯ ಬದಿಯಲ್ಲಿರುವಂತ ಮರಗಳು ಚಲಿಸ್ತಿರಲ್ಲ, ಯಾವ್ದು ಚಲಿಸ್ತಿರ್ತತಿ, ಬಸ್ ಚಲಿಸ್ತಿರ್ತತಿ. ನೀವು ಕುತ್ಕೊಂಡಿರುವಂತ ಕಾಯ ಏನಿರ್ತಲ್ಲ ಅದು ಏನಾಗ್ತಿರ್ತತಿ, ಚಲಿಸ್ತಿರ್ತತಿ, ಒಟ್ಟಿಗೆ ಚಲಿಸ್ತಾ ಇರ್ತೀವಿ. ಈಗ ನಮ್ಮ ಭೂಮಿ ಕೂಡ ತಿರುಗ್ತಾ ಐತಿ, ನಮ್ಗೇನಾದ್ರೂ ಗೊತ್ತಾಗ್ತದ ನೋಡ್ರಿ. ಭೂಮಿ ತನ್ಮೈತ ಸುತ್ಕೊಳ್ಳಿಕ್ಕೆ 24 ಗಂಟೆ ಟೈಮ್ ತೆಗೆದುಕೊಳ್ತದೆ. ಸೂರ್ಯನ ಸುತ್ತಬೇಕಾದ್ರೆ 364-365 ದಿನ ಟೈಮ್ ತೆಗೆದುಕೊಳ್ತದೆ. ಬಟ್ ಭೂಮಿ ತಿರುಗ್ತಾ ಇದೆ. ಈಗ ಈ ತಿರುಗ್ತಾ ಇದ್ರು ಕೂಡ ನಮ್ಗೆ ಏನಾಗಂಗಿಲ್ಲ ಅಂತ ಕಲ್ಪನೆ ಬರಂಗಿಲ್ಲ. ಯಾಕಂದ್ರೆ ಇಡೀ ಕಾಯಲೆ ಏನ್ ಮಾಡ್ತಾ ಇರ್ತತಿ, ಚಲಿಸ್ತಾ ಇರ್ತತಿ. ಅರ್ಥಾಯ್ತಾ? ಈಗ ನೀವು ಹೇಳ್ತೀರಿ ಅಮೆರಿಕದಲ್ಲಿ ಇವಾಗ ರಾತ್ರಿ ಆಗಿದೆ, ನಮಗೆ ಇವಾಗ ಏನಾಗಿದೆ, ಹಗಲಾಗಿದೆ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಭೂಮಿ ಯಾವ ಆಕಾರದಲ್ಲಿದೆ, ಗೋಳಾಕಾರ ಅಂತ ಹೇಳ್ಕೊಡಕ್ಕೆ. ಭೂಮಿ ಈ ಆಕಾರದಲ್ಲಿದೆ. ಸೂರ್ಯ ಏನ್ ಮಾಡ್ತಿರ್ತಾನಪ್ಪ ಅಂತ, ಸೂರ್ಯ ನಕ್ಷತ್ರನ ಗ್ರಹಣ. ಸೂರ್ಯ ಏನು, ಸೂರ್ಯ ಒಂದು ನಕ್ಷತ್ರ. ಭೂಮಿ ಇದು ಭೂಮಿ ಏನಿದು ಗ್ರಹ. ನೋಡ್ರಿ, ಯಾವಾಗ್ಲೂ ಕೂಡ ಗ್ರಹಗಳು ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಸೂರ್ಯನನ್ನ ಸುತ್ತುವರಿತು. ಯಾವಾಗ್ಲೂ ನಕ್ಷತ್ರಗಳು ಸ್ಥಿರವಾಗಿರ್ತವು, ಗ್ರಹಗಳು ಮಾತ್ರ ಏನ್ ಮಾಡ್ತಿರ್ತವು, ಚಲಿಸ್ತಾ ಇರ್ತಾವ. ಎಷ್ಟು ಗ್ರಹಗಳದವು, 8 ಗ್ರಹಗಳು. ಗ್ರಹಗಳು ಮಾತ್ರ ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಒಂದು ಭ್ರಮಣೆ ಅವಧಿಯಲ್ಲಿ ತನ್ನ ಒಂದು ಕಕ್ಷೆಯಲ್ಲಿ ಏನ್ ಮಾಡ್ತಾ ಇರ್ತಾವು, ಸುತ್ತುವರಿತಾ ಇರ್ತವೆ. ಈಗ ನಮ್ಮ ಭೂಮಿನೂ ಕೂಡ ಅಷ್ಟ ಏನ್ ಮಾಡ್ತಿರ್ತದಪ್ಪ ಅಂತ ತನ್ಮೈತಾನ ಏನ್ ಮಾಡ್ತತಿ, ಸುತ್ತಕೊಂಡಿರ್ಬೇಕಾದಾಗ ಇಲ್ಲಿ ಅರ್ಧ ಭಾಗ ಏನಾಗ್ತತಿ, ಇಲ್ಲಿ ಕತ್ತಲು ಆಗಿರ್ತತಿ, ಕತ್ತಲು, ಇನ್ನು ಅರ್ಧ ಭಾಗ ಹಗಲು ಆಗಿರ್ತದೆ. ಈಗ ಸಾಮಾನ್ಯವಾಗಿ ನಮ್ಮ ನೆರಳು ಕಪ್ಪು ಇರ್ತದೆ, ಬೆಳಗುತ್ತೆ ಕಪ್ಪು ಇರ್ತದೆ. ಯಾಕೆ ಹೇಳಿ, ಸೂರ್ಯನ ಬೆಳಕು ನಮ್ಗೆ ಈ ಕಡೆಯಿಂದ ಬಿದ್ದಾಗ ನಮ್ಮ ಹಿಂದಿನ ಭಾಗ ಏನಾಗಿರುತ್ತೆ, ಕತ್ತಲಾಗಿರ್ತದೆ. ಅದೇ ರೀತಿಯಾಗಿ ಅರ್ಧ ಸೂರ್ಯನ ಬೆಳಕು ಇಲ್ಲಿ ಬಿದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಈ ಭಾಗ ಬೆಳಕಾಗಿರ್ತತಿ, ಇದ್ರ ಹಿಂದ್ಗಡೆ ಭಾಗ ಏನಾಗಿರುತ್ತೆ, ಕತ್ತಲಾಗಿರುತ್ತೆ. ಹಾಗಾಗಿ 12 ಗಂಟೆ ರಾತ್ರಿ, 12 ಗಂಟೆ ಹಗಲುಗಳು ಉಂಟಾಗ್ತವೆ. ಅರ್ಥ ಆಯ್ತಾ? ಹಗಲು ಮತ್ತು ರಾತ್ರಿಗಳು ಯಾಕೆ ಉಂಟಾಗ್ತದೆ, ಇಡೀ ಸೂರ್ಯನನ್ನ ಸುತ್ತರಿಬೇಕಪ್ಪ ಅಂದಾಗ ಭೂಮಿ 364ರಿಂದ 361 ವರ್ಷ ಅಂತ ಹೇಳಿ ಕೂಡ ಕರೀತಾರೆ. ಅದು ಅಷ್ಟು ದಿನಗಳು ಏನ್ ಮಾಡ್ತೈತಿ, ಟೈಮ್ ಅನ್ನ ತೆಗೆದುಕೊಳ್ತೈತಿ. ಅರ್ಥಾಯ್ತಾ? ಹಾಗಾಗಿ ಹಗಲು ಮತ್ತು ರಾತ್ರಿಗಳು ಉಂಟಾಗೋದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಆ ಗ್ರಹಗಳು ಏನ್ ಮಾಡ್ತಾ ಇರ್ತವು, ಸುತ್ತರಿತಾ ಇರ್ತವು. ನಕ್ಷತ್ರಗಳಿಗೆ ಸ್ವತಂತ್ರವಾಗಿರುವಂತ ಬೆಳಕಿದೆ, ಗ್ರಹಗಳಿಗೆ ಸ್ವತಂತ್ರವಾಗಿರುವಂತ ಬೆಳಕು ಇಲ್ಲ. ನಕ್ಷತ್ರಗಳ ಬೆಳಕನ್ನ ನಾವೇನ್ ಮಾಡ್ತೇವೆ, ಪಡೆದುಕೊಳ್ತೇವೆ. ಅರ್ಥಾಯ್ತಾ? ನೆಕ್ಸ್ಟ್ ಈಗ ನಾನು ನಿಮಗೆ ಯಾವ್ದ್ರ ಬಗ್ಗೆ ಹೇಳಕ್ತಿದ್ದಪ್ಪ ಅಂತಂದ್ರೆ ಚಲನ ಶಕ್ತಿಯ ಬಗ್ಗೆ ಹೇಳ್ತಾ ಇದ್ದೆ. ಈಗ ಚಲನ ಶಕ್ತಿ ತನ್ನ ಚಲನೆಯಿಂದ ಗಳಿಸಿಕೊಂಡಿರುವಂತ ಶಕ್ತಿಯನ್ನು ಚಲನ ಶಕ್ತಿ ಅಂದರೆ ಏನು ಅಂತ ಹೇಳಿ ಕೂಡ ಹೇಳ್ತೀವಿ. ಹಾಗಾದ್ರೆ ತನ್ನ ಚಲನೆಯನ್ನು ಗಳಿಸಿಕೊಂಡಾಗ ಶಕ್ತಿ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಈಗ ನಾವು ಬೋರನ್ನು ಸ್ಟಾರ್ಟ್ ಮಾಡ್ತೀವಿ, ಮೋಟರನ್ನು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ ತಕ್ಷಣ ಏನ್ ಮಾಡ್ತದ, ಒಳಗಡೆ ಇಳಿಸಿರುವಂತ ಸಬ್ಮರ್ಸಿಬಲ್ ಮೋಟರ್ ಏನ್ ಮಾಡ್ತತಿ, ಪಂಪು ಮತ್ತು ಮೋಟರ್ ಎರಡೂ ಕೂಡ ಏನ್ ಮಾಡ್ತವು, ತಿರುಗಲಿಕ್ಕೆ ಪ್ರಾರಂಭಿಸ್ತವು. ಅಲ್ಲಿ ತಿರುಗಿದಾಗ ನೀರಲ್ಲಿ ಇರ್ತದಲ್ಲ, ಆ ನೀರನ್ನ ಏನ್ ಮಾಡ್ತದ, ಅದು ಮೇಲ್ಗಡೆ ಏನ್ ಮಾಡ್ತತಿ, ಎತ್ತದ. ಅರ್ಥಾತ್ ನೀರನ್ನ ಎತ್ತಿ ಎತ್ತರದ ಟ್ಯಾಂಕ್ ಅಲ್ಲಿ ಹೋಗಿ ಸ್ಟೋರ್ ಆಗ್ತದೆ. ನೋಡ್ರಿ, ಎತ್ತಿದಾಗ ಏನಾಗ್ತದೆ, ಅದು ಚಲನ ಶಕ್ತಿ ಆಯ್ತು. ನೀರು ಹೊಂದ್ಕೊಂಡು ಹೋದಾಗ ಅಲ್ಲಿ ಸ್ಟೋರ್ ಆಯ್ತು ಟ್ಯಾಂಕ್ ಅಲ್ಲಿ. ಎತ್ತರವಾಗಿರುವಂತ ಟ್ಯಾಂಕ್ ಅಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಇಂಥ ಟ್ಯಾಂಕ್ ಅಲ್ಲಿ ನೀರು ಹೋಗಿ ಏನಾಯ್ತು, ಇಲ್ಲಿ ಸಂಗ್ರಹ ಆಯ್ತಪ್ಪ ಅಂತ ಹೇಳಿದ್ರ, ಇಲ್ಲಿಂದ ಬಂದು ಇಲ್ಲಿ ನೀರು ಸಂಗ್ರಹ ಆಯ್ತಪ್ಪ ಅಂತ ಹೇಳಿದ್ರ ಅವಾಗ ಏನಾಗ್ತದಪ್ಪ ಅಂತ ಹೇಳಿದ್ರ ಇದು ಕ್ರೋಢೀಕರಿಸಿದಂತ ಶಕ್ತಿ ಆಯ್ತು. ಇದೇ ಕ್ರೋಢೀಕರಿಸಿದ ಶಕ್ತಿಯನ್ನ ನಾವೆಂತ ಕರಿತೀವಿ,
ಪ್ರಚನ್ನ ಶಕ್ತಿ. ಪ್ರಚನ್ನ ಶಕ್ತಿ. ಮತ್ತೆ ಇಲ್ಲಿಂದ ಪೈಪ್ಲೈನ್ ಕನೆಕ್ಷನ್ ಮಾಡ್ಕೊಂಡ್ರಿ, ಇಲ್ಲಿ ನೆಲ್ಲಿ ಮೂಲಕ ಏನ್ ಮಾಡಿದ್ರಪ್ಪ ಅಂದ್ರೆ ನೀರನ್ನ ಡ್ರಾಪ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ನೋಡ್ರಿ ಇಲ್ಲಿ ಕ್ರೋಢೀಕರಿಸಿದಂತ ಶಕ್ತಿ ಆಯ್ತು. ಇಲ್ಲಿ ನೀವು ನೆಲ್ಲಿಯನ್ನ ಟ್ಯಾಪ್ ಅನ್ನ ಆನ್ ಮಾಡಿದ ತಕ್ಷಣ ಏನಾಗ್ತದಪ್ಪ ಅಂತ ಹೇಳಿದ್ರೆ ನೀರು ಸರಾಗವಾಗಿ ಹರಿತು. ಇಲ್ಲಿರುವಂತ ನೀರು, ಎತ್ತರದಲ್ಲಿರುವಂತ ನೀರು ಏನೈತಿ ಇಲ್ಲಿಗೆ ಹರಿತು. ಅವಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಇಲ್ಲಿ ಚಲನ ಶಕ್ತಿಯಾಗಿ ಇಲ್ಲಿ ಏನಾಗ್ತದೆ ನೀರು ಬಂತು ಕೆಳಗೆ. ನೋಡ್ರಿ ಹೋಗ್ಬೇಕಾದ್ರೂ ಕೂಡ ಚಲನ ಶಕ್ತಿ ಆಯ್ತು. ಇಲ್ಲಿ ಸ್ಟೋರ್ ಮಾಡಿದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ರಚನ ಶಕ್ತಿ ಆಯ್ತು. ಮತ್ತೆ ಇದನ್ನ ಬಿಟ್ಟಾಗ ಏನಾಯ್ತಪ್ಪ ಅಂತ ಚಲನ ಶಕ್ತಿ ಆಯ್ತು. ಈಗ ಸಾಮಾನ್ಯವಾಗಿ ರಬ್ಬರ್ ಬ್ಯಾಂಡ್ ಅನ್ನ ಹಾಗೆ ಇಟ್ಟರೆ ನಿಶ್ಚಲ ಸ್ಥಿತಿಯಲ್ಲಿ ಇರ್ತೈತಿ. ಅದನ್ನ ನಾವ್ ಹಿಂಗ್ ಎಳ್ದಾಗ ಏನಾಗ್ತೈತಿ, ಎಕ್ಸ್ಪ್ಯಾಂಡ್ ಆಗ್ತೈತಿ, ಅಂದ್ರ ಉದ್ದ ಆಗ್ತದೆ. ಮತ್ತೆ ಬಿಟ್ಟಾಗ ಏನಾಗ್ತೈತಿ, ಕುಗ್ತದ. ಅರ್ಥೈತಾ? ಅಲ್ಲಿಂದ ನಾವ್ ಏನ್ ಡಿಫ್ರೆನ್ಸ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ನಾವಲ್ಲಿ ಬಲವನ್ನ ಕೊಟ್ಟಾಗ ವಸ್ತು ಏನಾಗ್ತೈತಿ, ಸ್ಥಾನವನ್ನ ಬದಲಾಯಿಸ್ತೈತಿ. ಈ ವಾಲಿಬಾಲ್ ಅನ್ನು ಕೂಡ ನೋಡ್ರಿ ನೀವು, ಇದು ಬಾಲ್ ಯಾವ ಆಕಾರದಲ್ಲಿದೆ, ಗೋಳಾಕಾರವಾಗಿದೆ, ದುಂಡಾಕಾರವಾಗಿದೆ, ಕಿತ್ತಳೆ ಹಣ್ಣಿನ ಆಕಾರವಾಗಿದೆ ಅಂತ ಹೇಳಿ ಹೇಳ್ತಾರೆ. ಇದು ದುಂಡಾಗಿರುವಂತ ಬಾಲ್ಗೆ ನಾನಿಲ್ಲಿ ಬಲವನ್ನ ಕೊಡ್ತೀನಿ, ಎರಡೂ ಕಡೆಯಿಂದ ಬಲವನ್ನ ಕೊಟ್ಟಾಗ ಇದು ಏನಾಗ್ತದೆ, ಇಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ಏನಾಗ್ತದೆ, ನಾ ಈ ಕಡೆಯಿಂದ ಬಲ ಕೊಟ್ಟಾಗ ಇಲ್ಲಿ ಏನಾಗ್ತತಿ, ಪ್ರೆಷರ್ ಉಂಟಾಗ್ತದೆ. ಈ ಕಡೆಯಿಂದನೂ ಬಲವನ್ನ ಕೊಡ್ತೀನಿ, ಈ ಕಡೆಯಿಂದನೂ ಕೂಡ ಬಲವನ್ನ ಕೊಟ್ಟಾಗ ಇಲ್ಲಿ ಏನಾಗ್ತತಿ, ಶಕ್ತಿ ಏನಾಗ್ತತಿ, ಜಾಸ್ತಿ ಆಗ್ತತಿ ಒಂದು ಭಾಗದಲ್ಲಿ. ಅರ್ಥಾಯ್ತಾ? ಈ ಬಾಲನ್ನು ಕೂಡ ನಾನು ಸ್ಥಳವನ್ನ ಇಟ್ಟು ಜಾಗದಲ್ಲಿ ಇತ್ತಪ್ಪ ಅಂತ ಹೇಳಿದ್ರೆ ಸ್ಥಳ ಬದಲಾವಣೆ ಆಗಿಲ್ಲ. ಇದಕ್ಕೆ ನಾವು ಸ್ವಲ್ಪ ಫೋರ್ಸ್ ಅನ್ನ ಕೊಡ್ತೀನಿ. ಫೋರ್ಸ್ ಕೊಟ್ಟ ತಕ್ಷಣ ಏನ್ ಮಾಡ್ತಪ್ಪ ಅಂದ್ರೆ ತನ್ನ ಸ್ಥಳವನ್ನ, ತನ್ನ ಸ್ಥಾನ ಪಲ್ಲಟವನ್ನ ಹೊಂದುತ್ತದೆ ಕಾಯ. ಈಗ ಕ್ರಿಕೆಟ್ ಬ್ಯಾಟ್ಸ್ಮನ್ ಬ್ಯಾಟ್ ಆಡ್ತಿರ್ತಾನೆ, ಈ ಕಡೆಯಿಂದ ಆ ಕಡೆಯಿಂದ ಬಾಲರ್ ಬಾಲ್ ಹಾಕ್ತಾನ. ಬಾಲ್ ಹಾಕಿದ ತಕ್ಷಣ ಚಲನ ಶಕ್ತಿಯಾಗಿ ಬರ್ತೈತಿ. ಇವನಲ್ಲಿ ಎನರ್ಜಿ ಇರುತ್ತೆ, ಶಕ್ತಿ. ಆ ಬಾಲ್ ಏನ್ ಮಾಡ್ತಾನ, ಫೋರ್ಸ್ ಅನ್ನ ಕೊಡ್ತಾನ. ಆ ಬಾಲಿಗೆ ಫೋರ್ಸ್ ಕೊಟ್ಟ ತಕ್ಷಣ ಯಾವ ಕಡೆ ಫೋರ್ಸ್ ಕೊಡ್ತಾರೋ ಆ ಕಡೆ ಏನ್ ಮಾಡ್ತದ, ಬಾಲ್ ಚಲಿಸ್ತದೆ. ಈಗ ಸ್ಟ್ರೈಟ್ ಆಗಿ ಫೋರ್ಸ್ ಕೊಟ್ಟಂದ್ರೆ ಸ್ಟ್ರೈಟ್ ಆಗಿ ಹೋಗ್ತದೆ, ಈ ಕಡೆ ಹೋಗ್ತದೆ, ಸ್ಟ್ರೈಟ್ ಆಗಿ ಹೋಗ್ತದೆ. ಯಾವ ದಿಕ್ಕಿನ ಕಡೆಗೆ ಬಲ ಅಪ್ಲೈ ಆಗ್ತದಲ್ಲ ಆ ದಿಕ್ಕಿನ ಕಡೆ ಏನ್ ಮಾಡ್ತದ, ಕಾಯ ಏನಾಗ್ತತಿ, ಚಲಿಸ್ತತಿ. ಅರ್ಥಾಯ್ತಾ? ಹಾಗಾಗಿ ಬಾಲರ್ ಕೂಡ ಬಾಲಿಂಗ್ ಮಾಡ್ಬೇಕಾದಾಗ ಅಲ್ಲಿ ಸ್ಟಂಪ್ ಇರುತ್ತೆ, ಆ ಸ್ಟಂಪ್ ಅನ್ನ ಪಾಯಿಂಟ್ ಔಟ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ಅವನು ಬಾಲ್ ಅನ್ನ ಹಾಕ್ತಿರ್ತಾನೆ. ಅದೇ ಸ್ಪಿನ್ನರ್ ನೋಡಿ ನೀವು, ಸ್ಪಿನ್ನರ್ ಕೂಡ ಬಾಲ್ ಹಾಕ್ತಿರ್ತಾನೆ. ಬಾಲ್ ಹಾಕ್ಬೇಕಾದಾಗ ಏನ್ ಮಾಡ್ತಾನೆ, ಬಾಲ್ ಅನ್ನು ಅವನು ತಿರುಗಿಸ್ತಾನೆ, ಸ್ಪಿನ್ ಆಗ್ತದೆ. ಸ್ಪಿನ್ ಇಟ್ ಮೀನ್ಸ್ ತಿರುಗೋದು. ಆ ಸ್ಪಿನ್ ಏನ್ ಮಾಡ್ತಾನೆ, ಸ್ಟಂಪ್ ಅಲ್ಲೇ ಇದ್ದಿದ್ರೆ ಬಾಲ್ ಈ ಕಡೆ ಹೋಗಿರ್ತಾನೆ, ಈ ಕಡೆ ಹೋದ್ರೆ ಏನಾಗ್ತದೆ, ಸೀದಾ ಏನಾಗ್ತತಿ, ಸ್ಟಂಪಿಗೆ ಹೋಗ್ತತಿ. ಆ ಬ್ಯಾಟ್ಸ್ಮನ್ ಅದು ಸ್ಪಿನ್ ಆಗಿ ಬಂದ್ಮೇಲೆ ಬಾಲ್ ಅದಕ್ಕೆ ಪ್ರೆಷರ್ ಕೊಟ್ಟಾಗ ಸ್ಪೀಡ್ ಜಾಸ್ತಿ ಹೋಗ್ತದೋ ಏನು, ಸ್ಪೀಡ್ ಬಾಲಿಗೆ ಬ್ಯಾಟ್ ಅನ್ನ ಹೊಡೆದ್ರೆ ಸ್ಪೀಡ್ ಜಾಸ್ತಿ ಆಗ್ತದೆ. ಸ್ಪೀಡ್ ಬಾಲಿಗೆ ಬ್ಯಾಟ್ ಅನ್ನ ಹೊಡೆದ್ರೆ ಸ್ಪೀಡ್ ಜಾಸ್ತಿ ಆಗತ್ತೆ ಬಾಲಿನ ವೇಗ. ಸ್ಪಿನ್ ಬಾಲಿಗೆ ಬ್ಯಾಟ್ ಅನ್ನ ಹೊಡೆದ್ರೆ ಸ್ಪೀಡ್ ಜಾಸ್ತಿ ಆಗ್ತದೆ. ಸೇಮ್ ಫೋರ್ಸ್ ಅಪ್ಲೈ ಮಾಡಿರ್ತಾನ ನಾವು. ಅರ್ಥ ಆಗಿಲ್ಲ ನಿಮ್ಗೆ? ಈಗ ಬಾಲರ್ ಬ್ಯಾಟ್ಸ್ಮನ್ ಅಪ್ಪ ಏನ್ ಮಾಡ್ತಾನ, ಸ್ಪಿನ್ ಬಾಲಿಗೆ ಕೂಡ ಸೇಮ್ ಫೋರ್ಸ್ ಹಾಕ್ತಾನ, ಸ್ಪಿನ್ ಬಾಲಿಗೆ ಕೂಡ ಸ್ಪೀಡ್ ಬಾಲಿಗೆ ಕೂಡ ಏನ್ ಮಾಡ್ತಾನ, ಸೇಮ್ ಫೋರ್ಸ್ ಅನ್ನ ಹಾಕ್ತಾನ. ಎರಡಕ್ಕೂ ಸೇಮ್ ಫೋರ್ಸ್ ಹಾಕಿದಾಗ ಯಾವ ಬಾಲಿಗೆ ಸ್ಪೀಡ್ ಜಾಸ್ತಿ, ಸ್ಪಿನ್ ಬಾಲಿಗೆ ಸ್ಪೀಡ್ ಬಾಲಿಗೆ, ಯಾವ ಬಾಲಿಗೆ ಇರ್ತೈತಿ, ಸ್ಪೀಡ್ ಬಾಲಿಗೆ ಜಾಸ್ತಿ. ಅರ್ಥ ಆಯ್ತಾ? ಸ್ಪೀಡ್ ಬಾಲಿಗೆ ಏನ್ ಮಾಡ್ತೈತಿ, ಸ್ವಲ್ಪ ಟಚ್ ಕೊಟ್ಟು ಸಾಕು ಆಟೋಮೆಟಿಕ್ಲಿ ಏನಾಗ್ತೈತಿ, ಸ್ಪೀಡ್ ನ ವೇಗ ಏನಾಗ್ತದೆ, ಅದು ಜಾಸ್ತಿ ಆಗ್ತೈತಿ. ಸ್ಪಿನ್ ಬಾಲ್ಗೆ ಏನಾಗ್ತದೆ, ಅದ್ರ ವೇಗ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಸ್ಪಿನ್ ಆಗ್ಲಿಕ್ಕೆ ಮುಂಚಿನ ಬ್ಯಾಟ್ ಅನ್ನ ಬೀಸಿದ ಅಂತ ಹೇಳಿದ್ರೆ ಅವಾಗ ಏನಾಗ್ತದೆ, ಅದ್ರ ವೇಗ ಏನಾಗ್ತೈತಿ, ಜಾಸ್ತಿ ಆಗ್ತದೆ. ನೆಲಕ್ಕೆ ಬಿದ್ದ ತಕ್ಷಣ ಅದೇನಾಗ್ತೈತಿ, ಸ್ಪಿನ್ನಿಂಗ್ ಆಗ್ತದೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಆಗುವಂತ ಬದಲಾವಣೆಗಳನ್ನು ಕೂಡ ನಾವೀಗ ಏನ್ ಮಾಡ್ತಪ್ಪ ಅಂತೀರ ನೋಡ್ತೀವಿ. ಚಲನ ಶಕ್ತಿ ಅಂತ ಗೊತ್ತಾಯ್ತಲ್ಲ ಈಗ ನಿಮ್ಗೆ. ನೆಕ್ಸ್ಟ್ ಪ್ರಚನ್ನ ಶಕ್ತಿ. ಪ್ರಚನ್ನ ಶಕ್ತಿ ಅಂತ ಹೇಳಿದ್ರೆ ಕ್ರೋಢೀಕರಿಸಿದ ಶಕ್ತಿ. ಕ್ರೋಢೀಕರಿಸಿದ ಶಕ್ತಿ ಅರ್ಥ ಆಯ್ತಾ? ಅಂದ್ರೆ ಸ್ಟೋರಿಂಗ್ ಎನರ್ಜಿ ಅಂತ ಹೇಳಿ ಕೊಡಕತ್ತೆ. ಎಷ್ಟ ಸ್ಟೋರಿಂಗ್ ಎನರ್ಜಿ. ನಿಮ್ಗೆ ಸುಸ್ತಾಗ್ತಿರ್ತೈತಿ, ಆಯಾಸ ಆಗ್ತಿರ್ತೈತಿ, ಯಾಕೆ ದಣಿವಾಗ್ತಾ ಐತಿ ಅಂತ ಹೇಳ್ರಿ, ವಿಶ್ರಾಂತಿನ ಪಡಿತೀರಿ, ಸರಿಯಾದ ಟೈಮ್ನಲ್ಲಿ ಊಟವನ್ನ ಮಾಡಿದ್ರಪ್ಪ ಅಂತೀರ, ಮತ್ತೆ ನಿಮ್ಗೆ ಏನಾಗ್ತೈತಿ, ಎನರ್ಜಿ ಬರುತ್ತೆ. ಎನರ್ಜಿ ಬಂದಾಗ ನೀವೇನ್ ಮಾಡ್ಬೋದು ಅಂದ್ರೆ ಮತ್ತೆ ನೀವೇನ್ ಮಾಡ್ಬೋದು, ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅರ್ಥ ಆಯ್ತಾ? ಚಲನ ಶಕ್ತಿ ಅಂದ್ರೆ ತನ್ನ ಚಲನೆಯಿಂದ ಬೆಳೆಸಿಕೊಳ್ಳುವಂತ ಶಕ್ತಿ. ಪ್ರಚನ್ನ ಶಕ್ತಿ ಅಂತ ಹೇಳಿದ್ರೆ ಕ್ರೋಢೀಕರಿಸಿದಂತ ಶಕ್ತಿ. ನೆಕ್ಸ್ಟ್ ಬಲದ ಬಗ್ಗೆ ಅಂದ್ರೆ ಚಲನೆಯ ಮೇಲೆ ಬಲಗಳು, ಚಲನೆಯ ಬಲಗಳು ಅಂತ ಹೇಳಿ ಕೊಡಕತ್ತೀವಿ, ಅಂದ್ರ ಅಥವಾ ಚಲನೆಯ ನಿಯಮಗಳು ಅಂತ ಹೇಳಿ ಕೊಡಕತ್ತೀವಿ. ಚಲನೆಯ ಮೇಲೆ ನ್ಯೂಟನ್ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ನ್ಯೂಟನ್ ಚಲನೆಯ ಮೇಲೆ ನಿಯಮಗಳನ್ನ ಮಾಡ್ತಾರೆ. ಚಲನೆಯ ನಿಯಮಗಳು. ಈ
ಕೆಲವೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾನೆ. ಬ್ಯಾಟ್ಸ್ಮನ್ ಬಾಲರ್ ಬಾಲ್ ಹಾಕೋದು, ಬ್ಯಾಟ್ಸ್ಮನ್ ಬ್ಯಾಟ್ ಹೊಡೆಯೋದು, ನೆಕ್ಸ್ಟ್ ಕ್ಯಾಚ್ ಮಾಡೋದು, ಇವೆಲ್ಲವೂ ಕೂಡ ದೃಷ್ಟಾಂತಗಳನ್ನು ಕಲ್ಪನೆ ಮಾಡ್ಕೊಡ್ರಿ. ನ್ಯೂಟನ್ಸ್ ಮೊದಲನೇ ನಿಯಮ, ನ್ಯೂಟನ್ ಮೊದಲನೇ ನಿಯಮ, ಫಸ್ಟ್ ಲಾ ಏನ್ ಹೇಳ್ತಪ್ಪ, ನ್ಯೂಟನ್ ಫಸ್ಟ್ ಲಾ ಏನ್ ಹೇಳ್ತಪ್ಪ ಅಂತಂದ್ರೆ, ಯಾವುದೇ ಒಂದು ಕಾಯದ ಮೇಲೆ ಬಲ ಪ್ರಯೋಗವಾಗದ ಹೊರತು ಕಾಯವು ನಿಶ್ಚಲ ಸ್ಥಿತಿಯಲ್ಲೇ ಇರ್ತದೆ. ಯಾವುದೇ ಒಂದು ಕಾಯದ ಮೇಲೆ ಬಲ ಪ್ರಯೋಗವಾದಾಗ ಆ ಕಾಯವು ಬಲದ ನೇರ ದಿಕ್ಕಿನಲ್ಲಿ ಏನ್ ಮಾಡ್ತತಿ, ಚಲಿಸ್ತದೆ. ಈಗ ಬಾಲರ್ ಓಡ್ ಬಂದು ಬಾಲಿಂಗ್ ಆಗ್ತಾನೆ, ಬಾಲಿಂಗ್ ಹಾಕಿದ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ನ್ಯೂಟನ್ನ ಮೊದಲನೇ ನಿಯಮ. ಅರ್ಥದ ಬಾಲರ್ ಏನ್ ಮಾಡ್ತಾನ, ಬಾಲಿಂಗ್ ಅನ್ನ ಹಾಕ್ತಾನ, ಓಡ್ ಬಂದ್ ಬಾಲ್ ಹಾಕ್ತಾನ, ಬಾಲ್ ಹಾಕಿದ ತಕ್ಷಣ ನಿಂತ ಜಾಗ ನಿಲ್ಲಕ್ಕಾಗಲ್ಲ. ಅವನು ಏನ್ ಮಾಡ್ತಾನೆ, ಪಂಚದೂರ ಏನ್ ಮಾಡ್ತಾನ, ಮುಂದಕ್ಕೆ ಚಲಿಸ್ತಾನೆ. ಈಗ ನೀವು ಬಸ್ ಹೊರಟಿರ್ತದಪ್ಪ, ಬಸ್ ಹೊರಟಿರ್ಬೇಕಾದಾಗ ನೀವು ಬಸ್ಸಿಂದ ಡೋರಿಂದ ಕೆಳಗಡೆ ಇಳಿದ ತಕ್ಷಣ ನಿಂತ ಜಾಗದಾಗ ನಿಂತ್ರಿ ಅಂತ ಹೇಳಿದ್ರೆ ಉಳ್ಕೊಂಡು ಬೀಳ್ತೀರಿ ಇಲ್ಲ. ಅದ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಳಿದ ತಕ್ಷಣ ಅದು ಬಸ್ ಯಾವ ದಿಕ್ಕಿನ ಕಡೆ ಚಲಿಸ್ತಿರ್ತದಲ್ಲ ಆ ದಿಕ್ಕಿನ ಕಡೆ ನೀವೇನಾದ್ರೂ ಕೂಡ ಸ್ವಲ್ಪ ದೂರ ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಅವಾಗ ಏನಾಗ್ತೈತಿ, ನೀವು ಬೀಳೋದಿಲ್ಲ. ಅರ್ಥಾಯ್ತಾ? ಹಾಗಾಗಿ ನ್ಯೂಟನ್ ಮೊದಲನೇ ನಿಯಮ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ಕಾಯದ ಮೇಲೆ ಬಲ ಪ್ರಯೋಗವಾದಾಗ ಆ ಕಾಯವು ಬಲದ ನೇರ ದಿಕ್ಕಿನಲ್ಲಿ ಏನಾಗ್ತತಿ, ಚಲಿಸ್ತತಿ. ಆ ಬಾಲಿಗೆ ಹೊಡಿತಾನೆ ಆಗ್ಲಿ, ಹೊಡೆದ ತಕ್ಷಣ ನೇರವಾಗಿ ಹೊಡೆದೆ, ನೇರವಾಗಿ ಏನ್ ಮಾಡ್ತದ ಕಾಯ ಏನಾಗ್ತತಿ, ಚಲಿಸ್ತದೆ. ಸಾಮಾನ್ಯವಾಗಿ ಇಲ್ಲಿ ಕೂಡ ನೋಡ್ಲಿ, ಈ ಬಾಲಿಗೆ ನಾ ಏನ್ ಮಾಡ್ತಾನಪ್ಪ ಅಂದ್ರೆ ನೇರವಾಗಿ ಪುಷ್ ಮಾಡ್ತಾನೆ. ನೇರವಾಗಿ ಪುಷ್ ಮಾಡಿದಾಗ ಏನಾಗ್ತತಿ, ನೇರವಾಗಿ ಹೋಗ್ತದೆ. ಏನಾದ್ರೂ ವಿರುದ್ಧವಾಗಿ ಹೋಗ್ತದೆ ಏನಾದ್ರು ಇಲ್ಲ. ಈ ಬಾಲಿಗೆ ನಾ ಸ್ಟ್ರೈಟ್ ಆಗಿ ಹೊಡೆದಾಗ ಸ್ಟ್ರೈಟ್ ಆಗಿ ಏನ್ ಮಾಡ್ತದ, ಅದು ಚಲಿಸ್ತದೆ. ಇದು ನ್ಯೂಟನ್ನ ಮೊದಲನೇ ನಿಯಮ ಅಂತ ಹೇಳಿ ಕೂಡ ಕರಿತೀವಿ. ಯಾವುದೇ ಕಾಯದ ಮೇಲೆ ಬಲ ಪ್ರಯೋಗವಾದಾಗ ಆ ಕಾಯವು ಬಲದ ನೇರ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದು ನ್ಯೂಟನ್ನ ಮೊದಲನೇ ನಿಯಮ. ನೋಡಿ, ಫೋರ್ಸ್ ಅಪ್ಲೈ ಮಾಡ್ತಾರೆ. ಈಗ ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಏನ್ ಮಾಡ್ತದೆ, ಸ್ಟ್ರೈಟ್ ಮಾಡಿದ್ರೆ ಸ್ಟ್ರೈಟ್ ಆಗಿ ಏನ್ ಮಾಡ್ತದೆ, ಚಲಿಸ್ತದೆ. ಇದು ನ್ಯೂಟನ್ನ ಮೊದಲನೇ ನಿಯಮ. ಬರ್ಕೊಳ್ಳಿ, ಮೊದಲನೇ ನಿಯಮ. ಯಾವುದೇ ಕಾಯದ ಮೇಲೆ ಬಲ ಪ್ರಯೋಗವಾದಾಗ ಯಾವುದೇ ಬಲ ಪ್ರಯೋಗವಾದಾಗ ಆ ಕಾಯವು ಬಲದ ನೇರ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದಕ್ಕೆ ನೀವೇನೇನು ಎಕ್ಸಾಂಪಲ್ ಕೊಡಬಹುದಪ್ಪ ಅಂತ ಹೇಳ, ನಡೆದಾಡುವ, ಓಡುತ್ತಿರುವ ಬಸ್ಸು, ಅಲ್ಲ ಚಲಿಸುತ್ತಿರುವ ಬಸ್ ಅನ್ನೋ ಎಕ್ಸಾಂಪಲ್ ಕೊಡಬಹುದು. ಆಮೇಲೆ ಬಾಲರ್ ಬಾಲಿಂಗ್ ಮಾಡೋದನ್ನು ಕೂಡ ನಾವೇನ್ ಮಾಡಬಹುದು, ಎಕ್ಸಾಂಪಲ್ ಅನ್ನ ಬರೀಬಹುದು. ಇನ್ನು ನ್ಯೂಟನ್ನ ಎರಡನೇ ನಿಯಮ, ಸೆಕೆಂಡ್ ಲಾ. ಸೆಕೆಂಡ್ ಲಾ ಏನ್ ಹೇಳ್ತದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಕಾಯದ ಮೇಲೆ ಬಲ ಪ್ರಯೋಗವಾದಾಗ ಆ ಕಾಯವು ಬಲದ ನೇರ ಮತ್ತು ವಿಲೋಮ ದಿಕ್ಕಿನಲ್ಲಿ ಏನಾಗ್ತದೆ ಅಂತ ಹೇಳಿ ಕಾಯ ಚಲಿಸ್ತದೆ. ನೇರ ಮತ್ತು ವಿಲೋಮ ದಿಕ್ಕಿನಲ್ಲಿ ಕಾಯ ಏನಾಗ್ತದಪ್ಪ ಅಂತ ಹೇಳಿ ಚಲಿಸ್ತದೆ. ಯಾವುದೇ ಕಾಯದ ಮೇಲೆ ಬಲ ಪ್ರಯೋಗವಾದಾಗ ಆ ಕಾಯವು ಬಲದ ನೇರ ಮತ್ತು ವಿಲೋಮ ದಿಕ್ಕಿನಲ್ಲಿ ಏನಾಗ್ತದಪ್ಪ ಅಂತ ಹೇಳಿ ಕಾಯ ಏನಾಗ್ತತಿ, ಚಲಿಸ್ತತಿ. ಇದನ್ನ ನಾವು ನ್ಯೂಟನ್ನ ಏನ್ ಮಾಡ್ತಪ್ಪ ಅಂದ್ರೆ ಎರಡನೇ ನಿಯಮ ಅಂತ ಹೇಳಿ ಕೂಡ ಕರಿತೀವಿ. ಇನ್ನು ನ್ಯೂಟನ್ನ ಮೂರನೇ ನಿಯಮ, ಥರ್ಡ್ ಲಾ ಏನ್ ಹೇಳ್ತತಿ ನೋಡ್ರಿ, ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತ ಹೇಳಿ ಕೂಡ ಕರಿತೀವಿ. ಅಂದ್ರೆ ಏನಾಗ್ತತಿ ಅಂತ ಹೇಳಿದ್ರೆ, ಒಂದು ಕಾಯದ ಮೇಲೆ ಬಲ ಪ್ರಯೋಗ ಮಾಡಿದಾಗ ಆ ಕಾಯವು ಏನ್ ಮಾಡ್ತದಪ್ಪ ಅಂದ್ರೆ ಎಷ್ಟು ಬಲವನ್ನ ಪ್ರಯೋಗ ಮಾಡಿ ಹೊರಗಡೆ ಕಳಿಸಿರ್ತಲ್ಲ ಅಷ್ಟೇ ವೇಗದಲ್ಲಿ ಏನಾಗ್ತದೆ, ನಮ್ಗೆ ರಿಟರ್ನ್ ಆಗಿ ಬರ್ತದೆ. ಈಗ ಗೋಡೆಗೆ ಒಂದು ಚೆಂಡು ಹೊಡಿತೀವಿ, ಚೆಂಡು ಹೊಡೆದ ತಕ್ಷಣ ಏನಾಗ್ತದ, ರಿಟರ್ನ್ ಆಗಿ ಬರ್ತದ. ನೀವೆಷ್ಟು ಫೋರ್ಸ್ ಅಪ್ಲೈ ಮಾಡಿರ್ತಾರೋ ಅಷ್ಟೇ ಫೋರ್ಸ್ ಏನಾಗ್ತದಪ್ಪ ಅಂತೀರ, ರಿಟರ್ನ್ ನಮ್ಗೆ ಸಿಗ್ತದೆ. ಅರ್ಥಾಯ್ತಾ? ನೀವೆಷ್ಟು ಫೋರ್ಸ್ ಹಾಕಿಬಿಟ್ಟ ಬಾಲ್ಗೆ ನೀವು ಶಕ್ತಿಯನ್ನ ಕೊಡ್ತಿರೋ ಅಷ್ಟೇ ವೇಗದಲ್ಲಿ ಏನಾಗ್ತದೆ, ನಮ್ಗೆ ರಿಟರ್ನ್ ಆಗಿ ಕೂಡ ಏನಾಗ್ತದೆ, ಬರ್ತದೆ. ಗೋಡೆಗೆ ಹೊಡೆದ ಚೆಂಡು. ಅರ್ಥಾಯ್ತಾ? ಇನ್ನು ಈಜುಗಾರನ ಕೂಡ ಏನ್ ಮಾಡ್ತಾರೆ ಅಂದ್ರೆ, ನೀರನ್ನ ಹಿಂದಕ್ಕೆ ತಳ್ಳಿಬಿಟ್ಟು ಬಾಡಿಯನ್ನು ಏನ್ ಮಾಡ್ತಾನೆ, ಮುಂದಕ್ಕೆ ಈಜಲ್ ಕೊಡ್ತಾನೆ. ಆಮೇಲೆ ಬಂದೂಕಿನಿಂದ ಹಾರಿಸಿದಂತ ಗುಂಡು, ಬಂದೂಕನ್ನ ಹಾರಿಸಬೇಕಾದಾಗ ಏನಾಗ್ತದೆ, ಹಿಂಗ ಬಟನ್ ಹಿಂಗ್ ಒತ್ತಿದಾಗ ಏನಾಗ್ತದೆ, ಮುಂದಕ್ಕೆ ಚಲಿಸಿದಾಗ ಹಿಂದಕ್ಕೂ ಕೂಡ ಏನ್ ಮಾಡ್ತದ, ತಳ್ಳಲ್ಪಡ್ತದೆ. ಅರ್ಥಾಯ್ತಾ? ಇದು ನ್ಯೂಟನ್ನ ಚಲನೆಯ ಮೇಲಿರುವಂತಹ ಒಂದು ನಿಯಮಗಳು ಅಂತ ಹೇಳಿ ಕೂಡ ಕರೀತೀವಿ. ಈ ಟೈಮ್ನಲ್ಲಿ ನಮ್ಗೊಂದು ನ್ಯೂಟನ್ನ ಒಂದು ದೃಷ್ಟಾಂತನ ಕೂಡ ನಮಗೆ ಕಣ್ಣಿಗೆ ನೆನಪು ಬರ್ತೈತಿ. ಏನಾಗತ್ತಪ್ಪ ಅಂದ್ರೆ, ಒಂದ್ಸರಿ ನ್ಯೂಟನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಒಂದು ಮರ ಗಿಡ ಕೆಳಗಡೆ, ಒಂದು ತೋಟದ ಕೆಳಗಡೆ ಅಥವಾ ಒಂದು ಗಾರ್ಡನ್ ಕೆಳಗಡೆ ಏನ್ ಮಾಡ್ತಾನೆ, ವಿಶ್ರಾಂತಿಯನ್ನ ಪಡಿತಾ ಇರ್ತಾನ. ವಿಶ್ರಾಂತಿಯನ್ನ ಪಡಿತಾ ಇರ್ಬೇಕಾದಾಗ ಅಲ್ಲಿ ಹಣ್ಣಿನ ಗಿಡಗಳು, ಯಾವ್ಯಾವ ಹಣ್ಣು ಇರ್ಬೋದು, ಸೇಬು ಹಣ್ಣು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಹಲವಾರು ಜಾತಿಯ ಹಣ್ಣುಗಳು. ಹಣ್ಣು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಇಷ್ಟ. ಏನಾಗ್ತದಪ್ಪ ಅಂದ್ರೆ, ತಟ್ಟಂತೆ ಮೇಲ್ಗಡೆಯಿಂದ ಒಂದು ಹಣ್ಣು ಏನಾಗ್ತತಿ, ಕೆಳಗಡೆ ಬಿದ್ದುಬಿಡ್ತು.
ಬಿದ್ದ ತಕ್ಷಣ ಅವನಿಗೆ ಯೋಚನೆ ಸ್ಟಾರ್ಟ್ ಆಗುತ್ತೆ. ನಿಮಗೇನು ಸ್ಟಾರ್ಟ್ ಆಗ್ತಾ ಇತ್ತು? ಆ ಕಡೆ ಈ ಕಡೆ ಯಾರಿಲ್ಲ, ಫಸ್ಟ್ ಏನ್ ಮಾಡ್ಬೇಕಂತ ಎತ್ಕೋಬೇಕು. ಅವ್ನಿಗೆ ಏನ್ ಮಾಡ್ತೀವಿ, ಯೋಚನೆ ಸ್ಟಾರ್ಟ್ ಆಯ್ತು. ಏನ್ ಯೋಚನೆ ಸ್ಟಾರ್ಟ್ ಆಯ್ತಪ್ಪ ಅಂತ ಹೇಳಿದ್ರೆ, ಆ ಹಣ್ಣು ಯಾಕೆ ಮೇಲ್ಗಡೆಯಿಂದ ಕೆಳಗಡೆ ಬಿತ್ತು ಅರ್ಥ ಆಯ್ತಾ? ನಾ ಯಾವುದೇ ಒಂದು ವಸ್ತುವನ್ನ ಮೇಲ್ಗಡೆ ಎಷ್ಟು ಕೂಡ ಏನಾಗ್ತದಪ್ಪ ಅಂತ ಹೇಳಿದ್ರೆ ಮತ್ತೆ ಏನಾಗ್ತದೆ, ಕೆಳಗಡೆ ಬೀಳ್ತಿರ್ತೀವಿ. ಇದಕ್ಕೆ ಏನ್ ಕಾರಣ? ಭೂಮಿ ಏನಿದೆ, ಬಲ ಇದೆ ಅರ್ಥ ಆಯ್ತಾ? ಶಕ್ತಿ ಅಂತ ಹೇಳಿ ಕೂಡ ಗುರುತ್ವಾಕರ್ಷಣ ಶಕ್ತಿ ಇದೆ. ಎಷ್ಟಿದೆಯಪ್ಪ ಭೂಮಿಯ ಗುರುತ್ವಾಕರ್ಷಣ ಬಲ ಅಂತ ಹೇಳಿದ್ರೆ 9.8 ಅಂತ ಹೇಳಿ ಕೂಡ ಕರೀತೀವಿ. ಇಷ್ಟು ಗ್ರಾವಿಟೇಷನಲ್ ಪವರ್ ಇದೆ. ಇಲ್ಲಿ ನೀವು ಒಂದು ವಸ್ತುವನ್ನ ನೀವು ಇಲ್ಲಿ ತೂಕ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂತ ಹೇಳಿದ್ರೆ, ಇಲ್ಲಿ 5 kg ಬಂತು ಅಂತ ತಿಳ್ಕೊಳ್ಳಿ. ಈ ನಮ್ಮ ಭೂಮಿ ಮೇಲೆ ಒಂದು ವಸ್ತುವನ್ನ ತೂಕ ಮಾಡಿದ್ವಿ, ಬಾಕ್ಸ್ ಅನ್ನ ತೂಕ ಮಾಡಿದೆ, ಇಲ್ಲಿ ಎಷ್ಟು ಬಂತಪ್ಪ ಅಂತ ಹೇಳಿದ್ರೆ 5 kg ಬಂತು. ಇದೇ ಒಂದು ವಸ್ತುವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಚಂದ್ರನ ಮೇಲೆ ಹೋಗಿ ಇದೇ ವಸ್ತುವನ್ನ 5 kg ತೂಕ ಬರುವಂತ ಅಲ್ಲೋ ಇಲ್ಲಿ ತೂಕ ಮಾಡ್ರಿ, ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದರ ತೂಕ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಯಾಕೆ ತೂಕ ಕಡಿಮೆ ಆಗಿರ್ತತಿ? ಅಲ್ಲಿ ಗುರುತ್ವಾಕರ್ಷಣ ಬಲ ಏನಾಗ್ತತಿ, ಕಡಿಮೆ ಆಗುತ್ತೆ. ಮೇಲಕ್ಕೆ ಹೋದಂತೆಲ್ಲ ಗುರುತ್ವಾಕರ್ಷಣ ಬಲ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತದೆ. ಕೆಳಗಡೆ ಬರ್ತಾ ಇದ್ದಂಗೆ ಭೂಮಿ ಹತ್ರ ಬರ್ತಾ ಇದ್ದಂಗೆ ಏನಾಗ್ತತಿ, ಗುರುತ್ವಾಕರ್ಷಣ ಬಲ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಕಾಯವನ್ನು ನೀವು ಮೇಲ್ಗಡೆ ಎಸಿದಾಗ ಹತ್ರ ಬರ್ತಾ ಇದ್ದಾಗ ಅದರ ವೇಗ ಏನಾಗ್ತಾ ಹೋಗ್ತತಿ, ಜಾಸ್ತಿ ಆಗ್ತದೆ. ವೇಗ ಕಡಿಮೆ ಆಗಿಲ್ಲ ಅರ್ಥಾಯ್ತಾ? ವೇಗ ಏನಾಗ್ತಾ ಹೋಗ್ತತಿ, ಜಾಸ್ತಿ ಆಗ್ತಾ ಹೋಗ್ತತಿ ಅರ್ಥಾಯ್ತಾ? ಹಾಗಾಗಿ ಈ ಒಂದು ಬಲ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅಪ್ಲೈ ಆದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ವಸ್ತುವಿನಲ್ಲಿ ಆಗುವಂತ ಬದಲಾವಣೆಗಳನ್ನು ನಾವು ಏನ್ ಮಾಡ್ತೀವಿ, ಕಾಣ್ತೇವೆ. ಈ ವಸ್ತು ಇಲ್ಲಿತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಬಂದತಿ ಅಂತ ಹೇಳಿದ್ರು ಕೂಡ ಏನಾಗಿದೆ, ಇಲ್ಲಿ ಸ್ಥಾನ ಪಲ್ಲಟ ಆಗಿದೆ. ಸ್ಥಾನ ಪಲ್ಲಟ ಆದಾಗ ಕೆಲಸ ಆಗಿದೆ, ಬಲ ಅಪ್ಲೈ ಆಗಿದೆ ಅಂತ ಹೇಳಿ ಕೂಡ ನಮ್ಗೆ ಗೊತ್ತಾಗ್ತದೆ ಅರ್ಥಾಯ್ತಾ? ನಾವು ಯಾವುದೇ ಕಾರಣಕ್ಕೂ ಕೂಡ ಬಲವನ್ನ ಅಪ್ಲೈ ಮಾಡದೆ ಯಾವುದೇ ವಸ್ತು ಕೂಡ ಏನಾಗಿಲ್ಲಪ್ಪ ಅಂತ ಹೇಳಿದ್ರೆ ಚಲಿಸಲಿಕ್ಕೆ ಸಾಧ್ಯವಿಲ್ಲ ಅರ್ಥ ಆಯ್ತಾ? ಇಷ್ಟು ನಾವೇನಪ್ಪಾ ಅಂತ ಹೇಳಿದ್ರೆ ಇಂದಿನ ಒಂದು ತರಗತಿಯಲ್ಲಿ ನಾವೇನ್ ಮಾಡೋದು ತಿಳ್ಕೊಂಡ್ವಿ. ಈಗ ಕೆಲವೊಂದು ಕ್ವಶನ್ಸ್ ಗಳಲ್ಲಿ ಇಲ್ಲಿ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಬೋಲಾಕಿದೆ ನಾನು. ನೀವು ಕರೀತಾ ನಾನು ಒಬ್ಬರ ಬಂದು ಏನ್ ಮಾಡ್ಬೇಕಂದ್ರೆ ಈ ಬಾಕ್ಸ್ ಅಲ್ಲಿ ಇರುವಂತ ಚೀಟಿನ ತೆಗೆದುಬಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಬೋರ್ಡ್ ಮೇಲ್ಗಡೆ ಏನ್ ಆನ್ಸರ್ ಅನ್ನೋದನ್ನ ಬರೀಬೇಕು ಅರ್ಥ ಆಯ್ತಾ? ಒಬ್ಬೊಬ್ಬರ ಬರೀಬೇಕು. ಯಾರು ಬರ್ತೀರಿ? ಏನಿದೆ ಹೇಳೋದು? ರಚನಾ ಶಕ್ತಿ ಎಂದರೇನು? ರಚನಾ ಶಕ್ತಿ ಎಂದರೆ ಕ್ರೋಢೀಕರಿಸಿದ ಶಕ್ತಿ. ರಚನಾ ಶಕ್ತಿ ಎಂದರೆ ರಚನಾ ಶಕ್ತಿ ಅಂದ್ರೇನ? ಕ್ರೋಢೀಕರಿಸಿದ ಶಕ್ತಿ. ನೆಕ್ಸ್ಟ್ ಏನ್ ಬರಲಿ? ಈ ಕ್ವಶನ್ ಬರೀ ಬೇಡ, ಆನ್ಸರ್ ಅಷ್ಟೇ ಬರೋದು ಸಾಕು. ನೆಕ್ಸ್ಟ್ ಬರ ಚಲನ ಶಕ್ತಿ ಎಂದರೇನು? ತನ್ನ ಚಲನೆಯಿಂದ ಗಳಿಸಿಕೊಂಡಿರುವ ಶಕ್ತಿಯನ್ನು ಚಲನ ಶಕ್ತಿ ಎನ್ನುವುದು. ಆನ್ಸರ್ ಅಷ್ಟೇ. ತನ್ನ ಚಲನೆಯಿಂದ ಗಳಿಸಿಕೊಂಡಿರುವ ಶಕ್ತಿ. ತನ್ನ ಚಲನೆಯಿಂದ ಗಳಿಸಿಕೊಂಡಿರುವ ಶಕ್ತಿ. ನೀನು ಬರೋದು ಕೆಲಸ ಎಂದರೇನು? ವಸ್ತು ಸ್ಥಾನ ಬದಲಾದರೆ ಅದನ್ನು ಕೆಲಸ ಎನ್ನುವರು. ವಸ್ತು ತನ್ನ ಸ್ಥಾನದಲ್ಲಿ ಬದಲಾವಣೆ
ವಸ್ತುವು ಸ್ಥಾನದಲ್ಲಿ ಬದಲಾವಣೆ ಆದ್ರೆ ಅದನ್ನ ನಾವೇಂತ ಕರಿತೀವಿ ಕೆಲಸ ಆಗಿದೆ ಅಂತ ಹೇಳ ಅರ್ಥ ಆಯ್ತಾ. ವಸ್ತು ಸ್ಥಾನದಲ್ಲಿ ಆದ ಬದಲಾವಣೆ ಬದಲಾದ್ರೆ ನೋಡ್ರಿ ಸಾಕು. ಈಗೆಲ್ಲ ಇವತ್ತು ನೋಡ್ರಿ ಕೆಲಸ ಅಂದ್ರೆ ಏನು, ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯ ಯಾವ್ದು ಬೇಕು, ಆಮೇಲೆ ಚಲನ ಶಕ್ತಿ ಅಂದ್ರೆ ಏನು, ಚಲನ ಶಕ್ತಿಯ ವಿಧಗಳು ಯಾವ್ಯಾವು, ರಚನೆ ಶಕ್ತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ನ್ಯೂಟನ್ನ ನಿಯಮಗಳ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ನ್ಯೂಟನ್ನ ನಿಯಮಗಳು ಒಂದನೇ ನಿಯಮ ಏನ್ ಹೇಳ್ತೈತಿ, ಎರಡನೇ ನಿಯಮ ಏನ್ ಹೇಳ್ತೈತಿ, ಮೂರನೇ ನಿಯಮ ಏನ್ ಹೇಳ್ತೈತಿ ಅನ್ನೋದನ್ನು ಕೂಡ ನೋಡಿದ್ವಿ. ಕೆಲವೊಂದು ದೃಷ್ಟಾಂತಗಳನ್ನು ಕೂಡ ನೋಡಿದ್ವಿ. ನಿಮ್ಗೊಂದು ಹೋಮ್ವರ್ಕ್ ಕೊಡ್ತಾರೆ, ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ನಿತ್ಯ ಜೀವನದಲ್ಲಿ ಈ ನಿಯಮಗಳು ಅಪ್ಲೈ ಆಗ್ತವೆ. ಚಲನೆಯ ನಿಯಮಗಳು ಯಾವ್ಯಾವ ನಿಯಮ ಯಾವ್ಯಾವ ಆಗ್ತಾವ ಅನ್ನೋದನ್ನ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಂದ್ 2-3 ದೃಷ್ಟಾಂತಗಳನ್ನ ನೀವು ಬರ್ಕೊಂಡು ಬಂದ್ರೆ ಸಾಕು ನಾಳೆ ಕ್ಲಾಸ್. ಆಯ್ತಾ? ಈಗ ಒಂದು 4 ಲೈನ್ ಬರೆದ್ರೆ ಅಂತಂದ್ರೆ ಅಲ್ಲಿ ಎಲ್ಲಾ ನಿಯಮಗಳು ಅಪ್ಲೈ ಆಗಿರ್ತವೆ. ಚಲನೆ 1ನೇ ನಿಯಮ ಯಾವ ಅಪ್ಲೈ ಆಯ್ತು, 2ನೇ ನಿಯಮ ಆಯ್ತು, 3ನೇ ನಿಯಮ ಆಯ್ತು. ಚಲನೆ ಅಂದ್ರೆ ಏನು, ರಚನ ಶಕ್ತಿ ಅಂದ್ರೆ ಏನು, ನೀವು ದಿನನಿತ್ಯನೂ ಕೂಡ ಏನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಈ ನಿಯಮಗಳಲ್ಲಿ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಿನನಿತ್ಯ ಕೆಲಸಕ್ಕಾಗ ಕೂಡ ಮಾಡ್ತಾರೆ. ಇವತ್ತಿನ ಒಂದು ತರಗತಿಯನ್ನು ನಮಗೆ ಮುಗಿಸೋಣ.